ವಾಕ್ಯಕ್ಕೆ ಸರ್ವಸಾಧನತ್ವ ನಿರೂಪಣೆ. ಶಿವ ನಮಸ್ತೆ. ಗುರುವಚನ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ. ಗುರುವಚನ ಶ್ರವಣ, ಗುರುವಚನ ಮನನ, ಗುರುವಚನ ನಿಧಿಧ್ಯಾಸನ. ಇಷ್ಟು ವಿಷಯ ಈ ಇಂದಿನ ವಿಷಯದೇ. ಅಂದರೆ ಶ್ರವಣ ಅಂತಂಬುದೇನದೇ ಅದು ಎಲ್ಲಿಗೆ ಪೂರ್ತಿ ಅಂತ ಕೇಳಿದರೆ, ಶ್ರುತಿ ತಾತ್ಪರ್ಯ ನಿರ್ಣಾಯಕ ಷಡ್ವೇದ ಲಿಂಗ ಸಂಪೂರ್ಣ ಈತನಿಗೆ ಮನವರಿಕೆಯಾಗುವವರೆಗೂ ಕೇಳತಕ್ಕಂಥದ್ದಕ್ಕೆ ಶ್ರವಣ ಅಂತಾರೆ. ಇದಕ್ಕೆ ಅಂದರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪೂರ್ವತ, ಫಲ ಅರ್ಥವಾದ ಉಪಪತ್ತಿ ಅಂತ ಇದು 6 ಭಾಗಗಳು. ಶ್ರುತಿಗಳೆಲ್ಲವನ್ನು ನಾವು ವಿಚಾರ ಮಾಡಿ 6 ಭಾಗ ಮಾಡಿಕೊಂಡಂತಾಗಿದೆ. ಲಿಂಗ ಅಂದ್ರೇನು? ಚಿನ್ನ. ಶ್ರುತಿ ತಾತ್ಪರ್ಯಕ್ಕೆ ಷಡ್ವಿಧ ಲಿಂಗ ಅಂತ 6 ಪ್ರಕಾರದ ಭಾಗ, 6 ಪ್ರಕರಣ. ಇದೆಲ್ಲ ನಿರ್ಣಯ ತನಗಾಗುವವರೆಗೂ ನಾನು ಗುರುಗಳಿಂದ ಕೇಳ್ತಕ್ಕಂಥದ್ದಕ್ಕೆ ಇದಕ್ಕೆ ಶ್ರವಣ ಅಂತಾರೆ. ಶ್ರವಣ ಅಂದರೆ ಇಷ್ಟೇ, ಶ್ರೋತೃ ಸನ್ನಿಕಟ ಶಬ್ದ ಸಂಬಂಧ ಆದರೆ ಇಷ್ಟಕ್ಕೂ ಶ್ರವಣ ಅಂತ ಆಗೋದಿಲ್ಲ. ಅದಕ್ಕೆ ಶ್ರವಣಕ್ಕಾಗಿ ತನ್ನಲ್ಲಿ ಒಂದು ಪೂರ್ವ ತಯಾರಿ ಬೇಕಾಗ್ತದೆ. ಶುದ್ಧ ಮನಸ್ಸಂಸ್ಕೃತ ಶ್ರೋತೃ ಸಂಯುಕ್ತ ಶ್ರುತಿ ತಾತ್ಪರ್ಯಕ್ಕೆ ನಿರ್ಣಯವೇ ಇದು ಶ್ರವಣ ಅಂತ ಇಟ್ಟಾರೆ. ಮನಸ್ಸು ಭಾಳ ಪವಿತ್ರ ಆಗಬೇಕು. ಅದಕ್ಕೆ ಮೊದಲೇ ಶ್ರವಣಕ್ಕೆ ಬರುವ ಪೂರ್ವದಲ್ಲಿ, ಉಂಬುವ ಪೂರ್ವದಲ್ಲಿ ಥಾಟ್ ಬೆಳಗಿಕೊಂಡು ಹಾಕಿ ಕೊಡಿರ್ತಾರೆ. ಅದೇ ಪ್ರಕಾರ ಶ್ರವಣಕ್ಕೆ ಬರುವ ಪೂರ್ವದಲ್ಲಿ ಈತ ಮನಸ್ಸು ಬಹಳ ಶುಚಿರ್ಭೂತ ಮಾಡಿಕೊಂಡು ಮನಸ್ಸಿನಲ್ಲಿ ಯಾವ ಥರದ ಸಂಶಯಗಳು, ವಿಕ್ಷೇಪಗಳು, ಅನೇಕ ಥರದ ಆಲಸ್ಯ, ವ್ಯಾಮೋಹಾದಿಗಳು ಇವೇನೊಂದು ಹೇಳ್ದ ಹಾಗೆ ಮನಸ್ಸನ್ನು, ಹೃದಯವನ್ನು ಪವಿತ್ರಗೊಳಿಸಿಕೊಂಡು ಆ ಪವಿತ್ರ ಮನಸ್ಸನ್ನು ಶ್ರೋತ್ರಕ್ಕೆ ಸಂಬಂಧಿಸಿ ಗುರುಗಳ ವಚನವನ್ನು ಕೇಳತಕ್ಕಂಥದ್ದಕ್ಕೆ ಇದಕ್ಕೆ ಶ್ರವಣ ಅಂತಾರೆ. ಉಪಕ್ರಮ, ಉಪಸಂಹಾರ ಇದು ಒಂದು ಭಾಗ. ಇದು ಶ್ರವಣದಲ್ಲಿ ಹೇಳಲಿಕ್ಕೆ ಕೂತಾಗ ಇವತ್ತು ಯಾವ ಪ್ರಕರಣ ನಡೆದಿತ್ತಪ್ಪ ಅಂತ ಯಾರಾದರೂ ಕೇಳಿದರೆ ಅದರ ವಿಚಾರ ಎಲ್ಲರಿಗೂ ಬರಬೇಕದು. ಹಾಗೆ ರಾಷ್ಟ್ರೀಯ ವಿಷಯ ಇದ್ದರೂ ಕೂಡ ಇವತ್ತು ಯಾವುದರ ಮೇಲೆ ಇತ್ತು ವಿಷಯ, ಯಾವ ಪ್ರಕರಣ ಇತ್ತು ಅಂತಂದರೆ ಆವಾಗ ಆರ್ಥಿಕ ಪ್ರಕರಣ, ಆರೋಗ್ಯ ಪ್ರಕರಣ, ಸೈನ್ಯ ಪ್ರಕರಣ, ಹಾಗೆ ಬೇರೆ ಬೇರೆ ವಿಚಾರ ಅದವಲ್ಲ. ಅದೇ ಪ್ರಕಾರ ಶ್ರುತಿಗಳನ್ನೆಲ್ಲವನ್ನು ಪರಿಶೋಧಿಸಿ 6 ಭಾಗಗಳನ್ನು ಮಾಡಿಕೊಂಡ. ಇವು 6 ಭಾಗಗಳಲ್ಲಿ ಮೊಟ್ಟ ಮೊದಲನೇದು ಯಾವುದು? ಉಪಕ್ರಮ, ಪ್ರಾರಂಭ. ಇದು ಎಲ್ಲಿಂದ ಪ್ರಾರಂಭ ಆಗಿರುವುದು? ಪ್ರಾರಂಭ ಆದ ವಿಷಯಕ್ಕೆ ನಂತರ ಅದಕ್ಕೆ ಉಪಕ್ರಮ ಅಂತಾರೆ. ಅದು ಅಲ್ಲಿಗೆ ಬಂದು ತಿರುಗಿ ಕೂಡಿದರೆ ಅದಕ್ಕೆ ಉಪಸಂಹಾರ. ಇದು ರುದ್ರಾಕ್ಷಿ ಸರ ನಾವು ಒಂದು ಮೇಲ್ಮಣಿ ಇಟ್ಟು ಪೋಣಿಸ್ತೇವೆ. ಮೊದಲು ಮೇಲ್ಮಣಿ ಇಲ್ಲಿ ಗಂಟು ಹಾಕ್ತೇವೆ, ಇಲ್ಲಿ ಪೋಣಿಸ್ಕೋತ ಹೋಗೋದು ಹಂಗೆ ಹೋಗಿ ಸರಿಗೆ ಮತ್ತೆ ಅದು ಮೇಲ್ಮಣಿಗೆ ತಂದು ಹಚ್ಚಿದರೆ ಅದಕ್ಕೆ ಉಪಸಂಹಾರ ಅಂತಾರೆ. ಹಾಗೆ ಪೋಣಿಸ್ಕೋತ ಹೋದರೆ ಅದು ತಿರುಗಿ ಅಲ್ಲಿಗೆ ಬರೆದಿದ್ರೆ ಅದು ಉಪಸಂಹಾರ ಅಂತನೋ ಅರ್ಥ ಅಲ್ಲಿ ಬರುವುದಿಲ್ಲ.
ಇದು ಸೃಷ್ಟಿ ನಿಯಮನ ಹೀಗದೆ. ಭೂಮಿಯೊಳು ಹುಟ್ಟಿದ ಮರಮಟ್ಟಂತೂ ನೇಮದೊಳಲ್ಲಲ್ಲಿ ಅಡಗುವುದು. ನೀರಿನಲ್ಲಿ ಉದಯವಾದ ತರಂಗಗಳು ನೀರಿನಲ್ಲಿ ಅಡಗುವು. ಯಾವೇ ಆಗಲಿ ಒಮ್ಮೆ ಅದು ಉತ್ಪತ್ತಿಯಾಗ್ಯದಂತಂದ ಬಳಿಕ ಎಲ್ಲಿಂದ ಅದು ಉತ್ಪತ್ತಿಯಾಗಿರೋದು ಅಲ್ಲಿಗೆ ಹೋಗಿ ಅಡಗಲೇಬೇಕಾದ. ಯಥೋವಾ ಇಮಾನಿ ಭೂತಾನಿ ಏನ ಜಾತಾನಿ ಜೀವಂತೆ ಯತ್ ಪ್ರಯಂತ ಅಭಿಸಂವಿಸಂತೆ ತದ್ಬ್ರಹ್ಮ ತದ್ವಿಜಿಜ್ಞಾಸಿಸುವ. ಎಲ್ಲಿಂದ ಎಲ್ಲ ಭೂತಗಳ ಉತ್ಪತ್ತಿಯಾಯಿತು ಮತ್ತು ಯಾವನ ಆಶೀರ್ವಾದದಿಂದ ಇವು ಬದುಕಿಕೊಂಡು ನಿಂತಿರುವವು, ಪುನಃ ಯಾವನ ಕಡೆ ಮುಖ ಮಾಡಿ ಇವೆಲ್ಲವೂ ಹೊರಡುವವೋ ಮತ್ತು ಎಲ್ಲಿ ಇವೆಲ್ಲ ಸೇರ್ಪಡೆಯಾಗಿ ಮುಕ್ತ ಆಗುವವೋ ಅದೇ ಉಪಕ್ರಮದ ಆರಂಭದಲ್ಲಿಯೂ ಅದೇ ಸ್ಥಾನ, ಉಪಸಂಹಾರದ ಅಂತ್ಯದಲ್ಲಿಯೂ ಅದೇ ಸ್ಥಾನ, ಒಂದೇ ಸ್ಥಾನ. ಮತ್ತೊಂದು ಸ್ಥಾನ ಇಲ್ಲ. ಅವು ಉತ್ಪತ್ತಿಗೆ ಒಂದು ಸ್ಥಾನ, ಸಂಹಾರಕ್ಕೆ ಒಂದು ಸ್ಥಾನ ಅಂತ ಹೇಳಿಲ್ಲ. ಅದು ಉಪಕ್ರಮ ಉಪಸಂಹಾರ ಅಂತಾರೆ. ಈಗ ಗುರುಗಳು ಎಂದು ಉಪಕ್ರಮ ಎಂದು ಪ್ರಾರಂಭ ಮಾಡಿದರು. ಏನು ಅವರ ಅಭಿಪ್ರಾಯ ಏನಿದೆ? ಪರಮಪ್ರಭು ಪರಮೇಶ್ವರನ ಸ್ವರೂಪವನ್ನು ಅರ್ಹಿಸಬೇಕು, ತಿಳಿಸಬೇಕು ಅಂತಂಬುದೊಂದು ಇಚ್ಛಾ ಅವರಿಗಿದೆ. ಅದಕ್ಕೆ ಉದಾಹರಣಾರ್ಥವಾಗಿ ಒಂದೊಂದು ದೃಷ್ಟಾಂತ ಕೊಡುವರು. ಪರಮಾತ್ಮ ನಿರ್ಗುಣ ರೂಪಿದ್ದಾನೆ. ಸಪರ್ಯಗಾತ್ ಶುಕ್ರಂ ಅಕಾಯಂ ಅವರಣಂ ಅಸ್ನಾಗಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ ಮನೀಷಿ ಪರಿಭು ಸ್ವಯಂಭೂ ಇತ್ಯಾದಿ ಈ ಶಬ್ದಗಳನ್ನಿದ್ದವಲ್ಲ, ಕೇವಲ ನಿರ್ಗುಣ ರೂಪನಾದಂಥ ಪರಮಾತ್ಮನ ವಿಷಯಕವಾಗಿ ಹೇಳು. ಆ ನಿರ್ಗುಣ ರೂಪ ವಿಷಯವನ್ನು ಸಂಪಾದನೆ ಮಾಡಿಕೊಂಡವರು ಯಾರು ಅಂತ ಕೇಳಿದ್ರೆ ಅವರಿಗೆ ಗುರುಗಳು ಅಂತಾರೆ. ಅವರದು ಬಹಳ ಪ್ರಯತ್ನ, ಬಹಳ ತಪ ಅವರು. ಅದಕ್ಕೆ ಗುರುತ್ವ ಅಥವಾ ಸದ್ಗುರು ಅಂತಾರೆ. ಅವರ ಮುಖದಿಂದ ಕೇಳುವಂಥ ಶಿಷ್ಯ ಈತ ಬಹಳ ಪರಮ ಪವಿತ್ರನಾಗಿರಬೇಕು. ಉದಾಹರಣೆಗೆ ಒಂದು ಆಕಳ ಮೈ ತುಂಬಲು ಹಾಲು ಅವೇ. ದೃಷ್ಟಾಂತ ಬಹಳ ಚಲೋ ನೆನಪಿಟ್ಟುಕೊಡಿ. ಆಕಳ ಮೈ ತುಂಬ ಹಾಲದು, ಪರಂತು ಅವು ಎಲ್ಲಿ ಕೇಂದ್ರೀಕರಣ ಆಗುವ ಅಂತ ಕೇಳಿದರೆ ಕೆಚ್ಚಲದಲ್ಲಿ ಅವು ಕೇಂದ್ರೀಕರಣ ಆಗುವ. ಆನಂತರ ಅದರ ಕರು ಬಂದು ಅಲ್ಲಿ ಕೂಡುವುದು. ಯಾವುದು ಆಕಳ ಕರು ಅದೇ ಬಂದು ಕೂಡುವುದು. ಮತ್ತೊಂದು ಬಾಯಿ ಹಚ್ಚಲಿಕ್ಕೆ ಅದಕ್ಕೆ ಅಧಿಕಾರ ಇಲ್ಲ. ಅದೇ ಪ್ರಕಾರ ನಿರ್ಗುಣ ನಿರಂಜನ ಸಪರ್ಯಗಾತ್ ಶುಕ್ರಂ ಅಕಾಯಂ ಅವರಣಂ ಅಸ್ನಾವಿರಂ ಅಂತಂಬುವಂಥ ಪರಮಾತ್ಮ ಅವ ನಿರ್ಗುಣ ಸ್ವರೂಪ. ಅದೊಂದು ಆಕಳ. ಅಂಥ ಆಕಳದ ಕೆಚ್ಚಲ ಯಾರು ಅಂತ ಕೇಳಿದರೆ ಸದ್ಗುರು ಅಂತನ್ನುವಂಥವ ಆಕಳದ ಕೆಚ್ಚಲ. ಅದು ಆ ನಿರ್ಗುಣ ಸ್ವರೂಪದಲ್ಲಿರತಕ್ಕಂಥ ಅಮೃತ ರಸ ಏನಿದೆಯೋ ಅದು ಎಲ್ಲವೂ ಕೆಚ್ಚಲದಲ್ಲಿ ಆ ಅಮೃತ ಕೇಂದ್ರೀಕರಣವಾಗುವಂತೆ ನಿರ್ಗುಣ ಸ್ವರೂಪದ ಸ್ಥಿತಿ ಏನಿದೆ ಅದು ಎಲ್ಲ ಸದ್ಗುರುಗಳಲ್ಲಿ ಅದು ಕೇಂದ್ರೀಕರಣ ಆಗೋದು. ಅದು ಕೆಚ್ಚಲಿದ್ದಂಗೆ. ಅದಕ್ಕೆ ಬಾಯಿ ಹೆಚ್ಚಿ ಕುಡಿಯುವ ಯಾರು ಅಂತ ಕೇಳಿದರೆ ಅವ ಸತ್ಶಿಷ್ಯ, ಒಬ್ಬ ಕರು ಇದ್ದಂಗೆ. ಅದು ಅವನಿಗೆ ಅದು ಕುಡಿಬಹುದು. ಆಕಳ ಮಲಿಗೆ ಮತ್ತೊಂದು ಪ್ರಾಣಿ ಯಾವೂ ಬಾಯಿ ಹಾಕಲಾರು. ಹಾಕಿದ್ರೆ ಆಕಳ ಅದು ಹಿಡಿಸಿಕೊಡಲಾರು. ಆಗ ಅದನ್ನು ಕುಡಿಯುವಂಥವ ಹೇಗಿರಬೇಕು ಅಂತ ಕೇಳಿದರೆ ಆಕಳ ಕರುವಿನಂತೆ ಸತ್ಶಿಷ್ಯ ಅಂತಾರೆ. ಬಹಳ ಪವಿತ್ರ ಹೃದಯದ ಅದು ಆಕಳ. ಇದು ನನ್ನ ಕರ ಅಂತನೂ ಭಾವ ಅದಕ್ಕೆ ಬರಬೇಕು. ಅದು ಇದು ನನ್ನ ತಾಯಿ ಅಂತನ್ನುವ ಭಾವ
ಆ ಕರುವಿಗೆ ಹುಟ್ಟಬೇಕಾಗುತ್ತೆ. ಆಗ ಗುರು ಶಿಷ್ಯರಲ್ಲಿ ಈ ಬೋಧಕ ಭಾವ ಸಂಬಂಧ ಇದು ಅವರಲ್ಲಿ ಬರಬೇಕಲ್ಲ. ಇದು ನನ್ನ ತಾಯಿ ಅಂತನ್ನೋದು, ಇದು ನನ್ನ ಕರು ಅನ್ನೋದು ಅವ ಪರಸ್ಪರ ಹೇಗದೆ ಅದೇ ಪ್ರಕಾರ ಇವ ನನ್ನ ಶಿಷ್ಯ ಅಂತನ್ನೋ ಭಾವ ಗುರುವಿನಲ್ಲಿ ಬರಬೇಕು, ಈತ ನನ್ನ ಗುರು ಅಂತನ್ನೋ ಭಾವ ಶಿಷ್ಯನಲ್ಲಿ ಬರಬೇಕು. ಅದರ ಹೊರತು ಮತ್ತೊಂದನ್ನು ಶಿಷ್ಯ ನೋಡಬಾರ್ದು, ಕರುವಿನ ಹೊರತು ಮತ್ತೊಂದನ್ನು ಅದು ತನಗೆ ಅಂಟಿಸಿಕೊಳ್ಳಬಾರ್ದು. ಹಂಗೆ ಶಿಷ್ಯನ ಹೊರತು ಮತ್ತೊಂದನ್ನು ಅಂಟಿಸಿಕೊಳ್ಳಬಾರ್ದು. ಹಾಗಾದರೆ ಈ ಶಿಷ್ಯನ ಹೃದಯದಲ್ಲಿ ಈ ಅಮೃತ ಇಳಿದೀತು. ಇದು ಒಂದು ಚಿಂತನ, ಅದು ಗುರುಗಳಲ್ಲಿ ಇದೆ. ಆಗ ಇದೊಂದು ಶ್ರವಣ ಅಂತ ಅನ್ನೋದಿದು. ಇದು ಯಾರಿಂದ ಕೇಳುವುದು ಅಂತ ಕೇಳಿದರೆ ಆ ಸದ್ಗುರುಗಳಿಂದ ಈ ಶ್ರವಣ ಶಿಷ್ಯನು ಪ್ರಾಪ್ತ ಮಾಡಿಕೊಳ್ಳಬೇಕಾಗುವುದು. ಹಾಗಿದೆ ಅಂತಂದ್ರೆ ಶ್ರವಣ ಅನುಭವ ಗೋಚರವೆನಿಪಂತೆ ಪರತತ್ವವನ್ನು ತಾನೇ. ಇದು ನೋಡಿದು, ಪರತತ್ವವು ಅನುಭವಕ್ಕೆ ಗೋಚರವು ಅಂಬುವಂತೆ. ಪರತತ್ವವು ಅನುಭವಕ್ಕೆ ಗೋಚರ, ಅದು ಶಬ್ದಶಕ್ತಿಗೆ ಗೋಚರ ಅಲ್ಲ, ಅದು ವಾಕ್ಯ ಶಕ್ತಿಗೆ ಗೋಚರ ಅಲ್ಲ, ಒಂದು ಗುರುವಿನ ಶಕ್ತಿಗೆ ಗೋಚರ ಅಲ್ಲ, ಒಂದು ಶಿಷ್ಯನ ಶಕ್ತಿಗೆ ಗೋಚರ ಅಲ್ಲ. ಅದು ಅನುಭವಕ್ಕೆ ಗೋಚರ. ಅನುಭವ ಅಂತಂಬುವಂಥದ್ದೊಂದು ಪವಿತ್ರತಮವಾದ ವೃತ್ತಿಯಿದೆ. ಅದು ಅನುಭವ ಎಲ್ಲಿ ಹುಟ್ಟುವುದು ಅಂತ ಕೇಳಿದರೆ ತರ್ಕಶಾಸ್ತ್ರದಂತೆ ಇಂದ್ರಿಯ ಅರ್ಥಗಳ ಸಂಬಂಧದಿಂದ ಹುಟ್ಟುವಂಥದ್ದು ಯಾವುದು? ಅನುಭವ. ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯಮ ಜ್ಞಾನಂ ಅನುಭವ. ಇದು ಕೈಯೊಳಗೆ ಹೂ ಹಿಡಿದನೆ, ಈ ಹೂವಿಗೂ ನನ್ನ ನೇತ್ರೇಂದ್ರಿಗೂ ಸಂಬಂಧ ಆದಾಗ ಇದೇನು ಹೂ ಅಂತ ಇದರ ಜ್ಞಾನ ಏನಕ್ಕೈತೆ ನೋಡು, ಇದು ಅನುಭವ ಅಂತಾರೆ. ಇದರ ಬಗ್ಗೆ ಆ ವಸ್ತುವನ್ನು ಉಪದೇಶ ಮಾಡುವಂಥ ಗುರು ಅಂತಂದರೆ ಅವ ಆಪ್ತ ಪುರುಷ. ಆಪ್ತ ಪುರುಷ ಅಂದರೆ ಯಥಾರ್ಥ ವಕ್ತ. ಅದು ಅವನ ಮುಖದಿಂದ ಏನು ಶಬ್ದ ಹೊರಡ್ತಾವಲ್ಲ, ಆ ಶಬ್ದಗಳು ಆ ವಸ್ತುವಿಗೆ ಸಂಬಂಧಿಸೇ ಇರ್ತಾವೆ. ಅದು ಹ್ಯಾಂಗಪ್ಪ ಅಂತ ಹೇಳಿದರೆ ಅವ ಆಪ್ತ, ಆಪ್ತಿ, ಆಪ್ಯ ಅಂತಾರೆ. ಇದಕ್ಕೆ ತ್ರಿಪುಟಿ ಇದು. ಆಪ್ತ ಗುರು, ಆಪ್ತಿ ಸಂಬಂಧ, ಆಪ್ಯ ವಿಷಯ. ಆಪ್ಯ ವಿಷಯ ಹೇಗದ ಒಂದು ಎರಡೂ ಆಪ್ಯ ವಿಷಯನೇ. ಶಬ್ದವು ಆಪ್ಯ ವಿಷಯ, ಅರ್ಥವು ಆಪ್ಯ ವಿಷಯ. ಹೊಂದಲು ಯೋಗ್ಯವಾದ, ಪಡೆಯಲು ಯೋಗ್ಯವಾದ ವಿಷಯ, ಕೇಳಲು ಯೋಗ್ಯವಾದ ಶಬ್ದ, ಪಡೆಯಲು ಯೋಗ್ಯವಾದ ಅರ್ಥ. ಶಬ್ದ ವಿಷಯ ಒಂದು, ಅರ್ಥ ವಿಷಯ ಒಂದು, ಎರಡದ ಇದರೊಳಗೆ. ಇದು ಅವೆರಡು ಬರೋಬ್ಬರಿ ಇರಬೇಕು. ಅವು ಕೇಳುವ ಶಬ್ದವೂ ಯೋಗ್ಯ ಇರಬೇಕು, ಆ ಶಬ್ದದಿಂದ ಪಡೆಯುವ ವಿಷಯವೂ ಯೋಗ್ಯ ಇರಬೇಕು. ಇದು ಶಬ್ದವು ಆಪ್ಯ, ಆಪಧಾತು, ಧಾತುವಿನ ಮೇಲಿಂದ ಅದು ಆಪ್ಯ, ಇದು ಯೋಗ್ಯ. ಹೊಂದಲಿಕ್ಕೆ, ಕೇಳಲಿಕ್ಕೆ ಈ ಶಬ್ದವು ಯೋಗ್ಯ. ಪಡೆಯಲಿಕ್ಕೆ, ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಅರ್ಥವೂ ಯೋಗ್ಯ. ಅದಕ್ಕೆ ನಂತರ ಆಪ್ಯ ಅಂತಾರೆ. ಅದಕ್ಕೆ ಅದರ ನಿಕಟ ಸಂಬಂಧ ಇರಬೇಕು. ಅದಕ್ಕೆ ಈಗ ಈ ಶಬ್ದಕ್ಕೂ ಅರ್ಥಕ್ಕೂ ನಿಕಟ ಸಂಬಂಧ. ಶಬ್ದಾರ್ಥ ವಾಗಾರ್ಥ ಪ್ರತಿಪತ್ತವು, ವಾಗಾರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವಂತ ಕವಿಗಳು ಅಂದಂತೆ ವಾಕ್ಯಗೂ ಅರ್ಥಕ್ಕೂ ಸಂಬಂಧ ಇರಬೇಕದು. ಹೀಗೆ ಹ್ಯಾಂಗಿರ್ಬೋದು? ಭ್ರಾಮಕದವರಿದ್ದದ್ದಾದರೆ ಆ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಆಗೋದಿಲ್ಲ ಅಂತನದ. ಅಯಂ ರಜ್ಜು ಅಂತಂದ್ರೆ ಇದು ಹಗ್ಗ ಅಂತಂದ್ರೆ ಬರೋಬರಿ. ಅಯಂ ಸರ್ಪ ಅಂತಂದ್ರೆ ಅಲ್ಲೇ ಇದು ಹಾವು ಅಂತಂದ್ರೆ ಏನಾಯ್ತು? ಶಬ್ದಕ್ಕೂ ಅರ್ಥಕ್ಕೂ ತಾಳಿಲ್ಲ. ಹಾವು ಎಂಬುವ ಶಬ್ದಕ್ಕೂ ಅಯಂ ಎಂಬುವ ಅರ್ಥ ಏನಿದೆ, ಇಲ್ಲಿ ರಜ್ಜು ಅದೇ, ಅಲ್ಲಿ ಆ ಹಗ್ಗದೇ ಅದು.
ಹಾವು ಅನ್ನೋ ಶಬ್ದ ಅವನ ಬಾಯಿ ಒಳಗಡೆ. ಈ ಶಬ್ದಕ್ಕೂ ಆ ಅರ್ಥಕ್ಕೂ ಸಂಬಂಧ ಇಲ್ಲದಕ್ಕಾಗಿ ಅದು ಆಪ್ಯ ಆಗುವುದಿಲ್ಲ, ಇದು ಆಪ್ಯ ಆಗುವುದಿಲ್ಲ. ಇವೆರಡಕ್ಕೂ ಆಪ್ತಿ ಆಗುವುದಿಲ್ಲ. ಅದನ್ನು ಉಪದೇಶ ಮಾಡುವವನಿಗೆ ಆಪ್ತ ಅನ್ನೋ ಶಬ್ದನೂ ಬರುವುದಿಲ್ಲ. ಆಪ್ತ ಅನ್ನೋ ಶಬ್ದ ಬರಬೇಕಾದ್ರೆ ಬರೋಬ್ಬರಿ ನಿಕಟ. ಇದು ಅಯಂ ರಜ್ಜು ಏನಪ್ಪ, ಇದು ಹಗ್ಗ ಅಂತಂತ ಎಷ್ಟು ನಿರ್ದಿಷ್ಟವಾಗಿ ಅದು ಶಬ್ದ ಇದ್ದರೆ ಅದೇ ನೆಟ್ಟಿಗೆ ಎಲ್ಲಿ ಹೋಗೋದು, ಹಗ್ಗಕ್ಕನ ಹೋಗೋದು ಅದು. ಮತ್ತು ಅದು ಬದಲು ಹೋಗ್ತಿದ್ರೆ ಅದು ಭ್ರಾಮಕ ಅಂತ ಅನಿಸುತ್ತೆ. ಆಗ ಉಪದೇಶಕನ ಶಬ್ದ ಇದು ಆಪ್ಯ ಶಬ್ದ. ಅವ ಶಬ್ದದಿಂದ ತೋರಿಸುವಂಥ ವಸ್ತು ಯಾವುದಿದೆ ಅಂತಂದರೆ ಅದು ಆಪ್ಯ ಅರ್ಥ. ಯಾವ ಅರ್ಥದೆ ಅಂತ ಕೇಳಿದರೆ ಅದು ಪರತತ್ವ. ಸಕಲ ತತ್ವಗಳಲ್ಲಿ ಸರ್ವೋತ್ಕೃಷ್ಟವಾದಂಥದ್ದು ಯಾವುದಿದೆಯೋ ಅದು ಪರತತ್ವ. ಸಾಂಖ್ಯರು 25 ತತ್ವಗಳನ್ನು ಹೇಳಲಿ, ಸಿದ್ಧಾಂತಿಗಳು 36 ತತ್ವಗಳನ್ನೇ ಹೇಳಲಿ, ಅದರ ವಿಶ್ವದಲ್ಲಿರತಕ್ಕಂಥ ಜನಾಂಗದವರು ಶೋಧಕರು ತಮ್ಮ ತಮ್ಮ ಬುದ್ಧಿಗೆ ಬಂದಂತೆ ಎಷ್ಟೇ ತತ್ವಗಳನ್ನು ಹೇಳಿದರೂ ಅವು ಪರತತ್ವ ಅಲ್ಲ. ಎಲ್ಲ ತತ್ವಗಳ ಆಚೆಗೆ ಎಲ್ಲದಕ್ಕೂ ಆಶ್ರಯವಾಗಿ ಎಲ್ಲವನ್ನು ಪ್ರಕಾಶ ಪಡುವಂಥದ್ದು ಯಾವುದಿರುವುದು ನೋಡು, ಅದು ಪರತತ್ವ ಅಂತ ಅನ್ನೋದಕ್ಕೆ. ಅದು ಇವೆಲ್ಲ ಅಪರತತ್ವ. ಪರತತ್ವ ವಿಷಯಕ ಬೋಧ ಪರಾವಿದ್ಯಾ ಅಂತಾರೆ ಅದಕ್ಕೆ. ಅಪರತತ್ವ ವಿಷಯಕ ಬೋಧಕ ವಿದ್ಯೆಗೆ ಅಪರವಿದ್ಯಾ ಅಂತಾರೆ. ಪರಾವಿದ್ಯಾ ಅಂದರೆ ಅದೇ ಶ್ರೇಷ್ಠವಾದದ್ದು. ಆ ಪರಾವಿದ್ಯೆಯ ಸಂಸ್ಕಾರ, ಆ ಪರಾವಿದ್ಯೆಯ ಸ್ಮೃತಿ, ಆ ಇದನ್ನು ಕಟ್ಟಿಕೊಂಡ ಹೊರಬಿದ್ದದ್ದಕ್ಕೆ ಇದಕ್ಕೆ ಇಲ್ಲಿ ವೈಖರಿ ಅಂತಾರೆ. ಇದನ್ನು ವೈಖರಿ ಒಳಗೆ ತರಬೇಕು. ಇದನ್ನು ಆ ಪರಾವಿದ್ಯೆಯನ್ನು ಸಂಸ್ಕಾರಗೊಳಿಸಿಕೊಂಡು ಪಶ್ಯಂತಿಯಲ್ಲಿ ತಂದು ಈ ವೈಖರಿಯಲ್ಲಿ ಬಿಟ್ಟಾಗ ಅದು ಈ ವಿದ್ಯಾ ಏನಾಗೋದಿದು ಪರಾವಿದ್ಯಾ ಅಂತ ಅನಿಸುವುದು. ಇಷ್ಟು ಸಾಹಸದ ಅದರೊಳಗೆ ನೋಡಿದರೆ ಮಾತ್ರ ಯಥೋ ವಾಚ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾಹಸಃ. ಮನಸ್ಸಿಗೂ ವಾಣಿಗೂ ಅತೀತವಾದದ್ದು ಆ ಪರತತ್ವ ಅಂತ ಸಾಕಷ್ಟು ಪುರಾವೆಗಳು ಅವೆ. ಆದರೂ ಅದನ್ನು ಮನಸ್ಸಿನೊಳಗೆ ತರಬೇಕು, ಮನಸ್ಸಿನ ಕೈಗೆ ಸಿಗಬೇಕು. ಮನಸ್ಸಿನ ಕೈಗೆ ಸಿಗಬೇಕದು. ಶಬ್ದಕ್ಕೆ ಅತೀತವಾಗಿದ್ದರೂ ಕೂಡ ಶಬ್ದದ ಶಬ್ದ ಶಕ್ತಿಗೆ ಅದು ಸಿಗಬೇಕು. ಈ ರೀತಿ ಅದೊಂದು ಆ ಮಹಾತ್ಮರ ತಂತ್ರದೆ. ಅದು ಆ ಶಬ್ದ ಪವಿತ್ರ, ಅದು ಆ ಮನಸ್ಸು ಪವಿತ್ರ. ಜಗವ ಸುತ್ತಿರ್ಪುದು ನಿನ್ನ ಮಾಯ, ನಿನ್ನ ಸುತ್ತಿರ್ಪುದು ಎನ್ನ ಮನ ಅಂತನ್ನುವಾಗ ಅವನ ಮನಸ್ಸು ಪವಿತ್ರ. ಆ ಪವಿತ್ರ ಮನಸ್ಸು ಆ ದೇವನನ್ನೇ ಗ್ರಹಣ ಮಾಡಿಕೊಳ್ತದೆ. ಮತ್ತೊಂದನ್ನು ಏನೂ ಗ್ರಹಿಸಲಾರದು. ಹಾಗಾದ್ರೆ ಶುದ್ಧ ಮನಸ್ಸಿಗೆ ಆ ಶುದ್ಧ ಮನಸ್ಸು ಆ ಗುರುಗಳು ಹೇಳಿದಂತೆ ಅದು ಆ ದೇವನ ಆಕಾರ ಆಕತ್ತಲ್ಲ. ಇದಕ್ಕೆ ವೃತ್ತಿ ವ್ಯಾಪ್ತಿ ಅಂತಾರೆ. ಇದಕ್ಕೆ ವೃತ್ತಿಯ ಸಂಬಂಧ ಆಪ್ತಿ. ಅದು ವೃತ್ತಿ ಹೋಗಿ ದೇವನ ಸಚ್ಚಿದಾನಂದ ಘನಪ್ರಭುವಿನ ಆಕಾರ ಏನಾಗುವುದು ಅದಕ್ಕೆ ಆಪ್ತಿ ಅಂತಾರೆ. ಅದು ಹಾಗ ಆಗಲಿಕ್ಕೆ ಈ ಮನಸ್ಸಿಗೆ ಶಕ್ತಿ ಇದೆ. ಶುದ್ಧ ಮನಸ್ಸಿಗೆ ಶಕ್ತಿ ಇದೆ. ಆ ಶುದ್ಧ ಮನಸ್ಸನ್ನು ಆ ದೇವನ ಕಡೆ ದೂಡುವಂಥದ್ದು ಯಾವುದಂದ್ರೆ ಗುರುವಿನ ಶುದ್ಧ ಶಬ್ದ. ಇದು ಗುರುಗಳ ಮುಖದಿಂದ ಹೊರಟಂತಹ ಶುದ್ಧ ಶಬ್ದ ಶಿಷ್ಯನ ಕರ್ಣದ್ವಾರದಿಂದ ಒಳಗೆ ಪ್ರವೇಶಿಸಿ ಆ ಮನಸ್ಸನ್ನ ಆ ಕಡೆ ದೂಡ್ತದೆ. ಅದು ಆ ಪರಮಾತ್ಮನ ಕಡೆ ಅದನ್ನು ದೂಡ್ತದೆ. ಆದ್ದರಿಂದ ಆ ಶಬ್ದ ಆಪ್ಯ, ಇತ್ತ ಕಡೆ ಆ ಅರ್ಥ ಆಪ್ಯ, ಎರಡೂ ಶುದ್ಧವಾದವುಗಳು. ಆದ್ದರಿಂದ ಶಬ್ದಕ್ಕೆ ಗೋಚರ ಅಲ್ಲ, ಶಬ್ದಕ್ಕೆ ಗೋಚರ. ಅದು ಮನಸ್ಸಿಗೆ ಗೋಚರ ಅಲ್ಲ, ಮನಸ್ಸಿಗೆ ಗೋಚರ. ಅಶುದ್ಧ ಮನ ಭ್ರಾಮಕ ಶಬ್ದ ಜೋರಿದ್ದದ್ದಾದರೆ
ಅದು ಗೋಚರ ಅಲ್ಲ. ಅದು ಶುದ್ಧ ಮನಃ, ಇದು ಪ್ರಾಮುಖ ಈ ಶಬ್ದ ಇದ್ದಾದರೆ ಅದು ಪರತತ್ವ ಎಂಬುದದು ಗೋಚರ. ಇಷ್ಟು ಇಟ್ಟುಕೊಂಡು ನಡೆದಾಗ ಈ ರೀತಿ ಇರುವಂಥ ಭಾಗ್ಯಪುರುಷನೇ ಅವನ ಆಪ್ತ ಅಕ್ಕಣವ. ಆಪ್ತಕ್ಕಣವ ನಿಜವಾದ ಆಪ್ತಕ್ಕಣ. ಆಪ್ತ, ಆಪ್ತಿ, ಆಪ್ತೆ. ತಮ್ಮ ನೀನು ಬರೀ ಇದನ್ನೇ ಕೇಳು, ಇದನ್ನೇ ಮನನ ಮಾಡು, ಇದನ್ನೇ ನಿಧಿಧ್ಯಾಸನದಲ್ಲಿ ತಂದುಕೋ. ಇದರ ಹೊರತು ಮತ್ತೊಂದನ್ನು ಕೇಳಬೇಡ. ಇದನ್ನೇ ಕೇಳು, ಇದನ್ನೇ ಕೇಳು, ಇದನ್ನೇ ಕೇಳು. ಮತ್ತೊಂದು ಕಡೆ ಹೋದ್ರ, ಮನಸ್ಸು ಮತ್ತೊಂದು ಕಡೆ ಹರಿದ್ರ, ನಿನ್ನ ಚಿತ್ತವೃತ್ತಿ ಬೇರೆ ಕಡೆ ಅದು ಪಲ್ಲಡಿಸಿದ್ರ ಮಾತ್ರ ಅದರಿಂದ ಅನರ್ಥ ಆಯ್ತಲ್ಲ ಹೊರತು ನಿನಗೆ ಅರ್ಥ ದೊರೆಯಲಾರದು ಅಂತ ಈ ರೀತಿ ಉಪದೇಶ ಮಾಡುವಂಥ ಪುರುಷನಿಗೆ ಆಪ್ತ ಪುರುಷ ಅಂತಾರ. ನಮ್ಮ ಹಿತವನ್ನು ಬಯಸುವಂಥವ ಆತ, ಅವನಿಗೆ ಆಪ್ತ ಅಂತಾರೆ. ಏನಪ್ಪ ನಮ್ಮ ಆಪ್ತರು ಬಂದು ಮಾನ್ಯ ಮದುವೆ ಮಾಡಿ ಆದರು ಅಂತಾರಲ್ಲ, ಅವರು ನಾವು ಇವರಿಗೆ ಇಡುವ ಶಬ್ದ ಅವರಿಗಿಟ್ಟೆವ. ಗುರುಗಳಿಗೆ ಇಡುವಂಥ ಶಬ್ದನ ಅವರಿಗಿಟ್ಟೆವು. ಅವ್ರಿಗೆ ಏನಪ್ಪ ಹಾಲು ಕೊಡೋ ಅವ್ರಿಗೆ ಇಡುವ ಶಬ್ದನ ಸೆರೆ ಕೊಡೋ ಅವ್ರಿಗೆ ಇಟ್ಟಂಗೆ. ಅದು ಅವರು ಆಪ್ತರಲ್ಲ. ಅವರು ಹಿಂದಿನಿಂದ ನೀವೇನಂತೀರಿ, ನಮ್ಮನ್ನೆಲ್ಲ ಈ ಕೊಲೆಗೆ ಹಾಕಿ ಹೋದ್ರಪ್ಪ, ಮೊದಲು ಗುರ್ತಾಗೋದಿಲ್ಲ ನಿಮಗದ. ಅದು ಯಾವಾಗ ಒಂದು 18 ವರ್ಷದ ಮೇಲೆ ಸಣ್ಣ ಸ್ವರ ದೊಡ್ಡ ಸ್ವರ ಎಲ್ಲ ಸಪ್ತ ಸ್ವರಗಳು ಮನೆಯಾಗ ಶುರು ಆದವು ಅಂದರೆ, ಸಪ್ತ ಸ್ವರಗಳು ಶುರುವಾದಂದ್ರೆ, ಸಪ್ತ ಮಕ್ಕಳು ಶುರುವಾದವು ಅಂದ್ರೆ ಅವ ಪೇಟಿಗೆ ಅದೊಂದು ಅಪದ್ದು ಸೂರ್ಯನ ಪೆಟ್ಟಿಗೆ ಶುರುವಾದಾಗ ಬಂತಪ್ಪ ನಮ್ಗೆ. ಏನು ಮಾಡಿಟ್ಟು ಹೋದ್ರು ಎಲ್ಲರೂ, ನಮ್ಮನ್ನು ಉರುಳು ಹಾಕಿ ಹೋದ್ರು, ನಮ್ಮನ್ನು ಹಾಳು ಬಾವಿ ಚೆಲ್ಲಿ ಹೋದ್ರು ಅಂತ ಅನ್ನೋದು ಆವಾಗ ಗುರುತಾಗತ್ತೆ. ಮುಂದೆ ಹೋಗಿ ನಮ್ಮನ್ನು ಕೊಲೆ ಹಾಕಿದ್ರು ಅಂತ ಅವರಿಗೆ ಆಪ್ತರಲ್ಲ ಅಂತ ಮುಂದಂತೀರಿ. ಈಗ ಆಪ್ತ ಯಾರು ಅಂತ ಕೇಳಿದ್ರೆ ನಿಜವಾಗಿ ಸದ್ಗುರು ಹೇಳಿದ್ದಾರಲ್ಲ ಅವನೇ ಆಪ್ತ. ಈ ಹೆಸರು ಇವಾಗ ಇಟ್ಟಾರದನ್ನು ಏನಪ್ಪ, ಬಹಳ ಪವಿತ್ರ ಹೆಸರು, ಬಹಳ ಪವಿತ್ರದು ಅದು ಆಪ್ತ. ಇದು ವಂಚಕನಾಗಿ ಉಪದೇಶ ಮಾಡೋಣ ವಿದ್ಯನಲ್ಲಿ ಆಪ್ತ ಅಲ್ಲವ. ಅವ ಹಿತಸಾಧಕನಲ್ಲವ. ಸರ್ವಲೋಕದ ಹಿತವ ಬಯಸುವ ನಮ್ಮ ಕೂಡಲ ಸಂಗಮ ಅನ್ನಂತೆ ಸರ್ವಲೋಕಕ್ಕೂ ಹಿತವನ್ನು ಬಯಸುವ ಅಲ್ಲವ. ಇವೆ ಹಂಗಿದ್ದಾನಂದ್ರೆ ಇವ ಎಲ್ಲರಿಗೂ ಹಿತವಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತನ್ನೋದು ಇವನಿಗಿರೋದ್ರಿಂದ ಈತ ಆಪ್ತ ಆಪ್ತ ಅಂತಾರೆ. ಗೊತ್ತಕ್ಕೆ ಬಂತ? ಆಪ್ತ ಪುರುಷ, ಆಪ್ಯ ಅಂದ್ರೆ 2 ವಿಷಯ ಇದಾವೆ. ಒಂದು ಶಬ್ದ ವಿಷಯ, ಒಂದು ಅರ್ಥ ವಿಷಯ. ಅವನ ಶಬ್ದವೂ ಕೇಳಲಿಕ್ಕೆ ಲಾಯ್ಕೆ ಇದೆ. ಆ ಶಬ್ದದ ಶಕ್ತಿಯಿಂದ ಕಾಣಬರುವ ವಿಷಯವೂ ಪಡೆದುಕೊಳ್ಳಲಿಕ್ಕೆ ಅದು ಲಾಯ್ಕೆ ಇದೆ. ಅದು ಆಪ್ಯ, ಇದು ಆಪ್ಯ. ಈ ಶಬ್ದ ಅರ್ಥಗಳ ಸಂಬಂಧ ಅದಕ್ಕೆ ನಂತರ ಆಪ್ತಿ ಅಂತಾರೆ. ಇದು ಇಲ್ಲಿ ಹಾಗಿದೆ. ಅಯಂ ಸರ್ಪ ಇದ್ದದ್ದೇನಂತ ಕೇಳಿದ್ರೆ ಅಯಂ ರಜ್ಜು, ಇದು ಹಗ್ಗ ಅಂತಂದ್ರೆ ಇದು ಬರಬರಿ ಇದೆ. ಇದು ಅಯಂ ಸರ್ಪ ಅಂತಂದ್ರೆ ಅದಕ್ಕೆ ತಾಳ ಇಲ್ಲ, ಸಂಬಂಧನೇ ಇಲ್ಲ ಅದಕ್ಕೆ. ಅಯಂ ಪದಕ್ಕೆ ಸರ್ಪ ಪದಕ್ಕೆ ಸರ್ಪ ಅರ್ಥಕ್ಕೆ ಸಂಬಂಧನೇ ಇಲ್ಲ. ಅಯಂ ಅನ್ನೋದು ಬರೋಬ್ಬರಿ ಯಥಾರ್ಥ, ಅದು ಹಗ್ಗ ನಿರೂಪಕದೆ. ಪರಂತು ಅದು ಅಲ್ಲಿ ಅದನ್ನು ಎಲ್ಲಿ ಇಡಬೇಕಾಗಿ ಸರ್ಪಿಗೆ ಹೋಗಿ ಜೋಡಿಸಿದ್ರೆ, ಎಲ್ಲದ ಸರ್ಪಿಗೆ ಹೋಗಿ ಜೋಡಿಸಿದ್ರೆ ಅದು ಅಲ್ಲಿ ಆಪ್ತಿ ಸಿಗೋದಿಲ್ಲ. ಅದರಂತೆ ಸುಖ ಎಂಬುದು ಎಲ್ಲಿದೆ ಅಂತ ಕೇಳಿದ್ರೆ ಪರಮಾತ್ಮ. ಸುಖ ಎಂಬುದು ಪರಮಾತ್ಮ. ಯತ್ ಅದು ಸತ್ಯಂ ಜ್ಞಾನಂ ಆನಂದಂ ಪರಮಾತ್ಮ. ಅದು ಆ ಕಡೆನ ಈ ಶಬ್ದ ಅವೆಲ್ಲ ನಿರೂಪಕವಾಗಿ ಇದ್ದರೆ ಅದು ನಿರೂಪಿತವಾದ ವಿಷಯ, ಅದು ಸರಿ ಅನಿಸೋದು. ಮತ್ತು ಅದು ಅಕಾಡಿ ಪರಮಾತ್ಮನ ಕಡೆ ಆ ಶಬ್ದ ಕರೆದುಕೊಂಡು ಹೋಗುದನ ಬರೀ ವಿಷಯದ ಕಡೆ ಕರೆದುಕೊಂಡು ಹೋಗ್ತಿತ್ತು ಅಂತಂದ್ರೆ ಆ ಶಬ್ದವೂ ಆಪ್ತ ಅಲ್ಲ, ಅರ್ಥವೂ ಆಪ್ತ ಅಲ್ಲ. ಅಲ್ಲಿ ವಿಷಯದಲ್ಲಿ ಸುಖ ಇಲ್ಲ. ವಿಷಯದಲ್ಲಿ ಎಂದೆಂದೂ ಸುಖ ಇಲ್ಲ, ಆನಂದ ಇಲ್ಲ. ಅದು ಕಪಟ ಅದರದು. ಆ ಕಡೆ ಮುಖ ಮಾಡಿ
ಹೋಗುವ ಮನಸ್ಸನ್ನ ನಿರೋಧಿಸಿ ಗುರುಗಳು ಅದಲ್ಲಪ್ಪ ವಿಷಯ, ಇದೇ ಶ್ರವಣಕ್ಕೆ ಯೋಗ್ಯ ಅಂತ ಹೀಗೆ ಹೇಳುವಾಗ ಅವ ಆಪ್ತ ಅಂತಾನ. ಹೆಂಗೈತೆ ನೋಡಿದ್ರು ಶಬ್ದ ಆಪ್ತ ಆಪ್ತಿ. ಆ ಸಂಬಂಧಕ್ಕೆ ಏನಂತಾರೆ? ಅದಕ್ಕೆ ಆಪ್ತಿ ಅಂತಾರೆ. ಸಂಬಂಧಕ್ಕೆ ಆಪ್ತಿ ಅಂತಾರೆ. ಯಾವ ಸಂಬಂಧಕ್ಕೆ? ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಏನದೆ ಆಪ್ತಿ ಅಂತಾರೆ. ಇದನ್ನ ಹಿಡಿದ ನೋಡಿದನ ಕೈಯಾಗ ಈ ಹೂವಿಗೆ ನನ್ನ ಕೈಗೆ ಯಾವ ಸಂಬಂಧ ಇದೆ ಅಂತ ಕೇಳಿದ್ರೆ ಸಂಯೋಗ ಸಂಬಂಧ. ಇದು ಅಲ್ಲಿರುವಂಥ ಸಂಬಂಧ ಯಾವುದು ಅಂತ ಕೇಳಿದರೆ ಆ ಶಬ್ದಕ್ಕೂ ಅರ್ಥಕ್ಕೂ ಯಾವ ಸಂಬಂಧ ಇದೆ ಅಂತ ಕೇಳಿದ್ರೆ ಆಪ್ತಿ ರೂಪ ಸಂಬಂಧ. ಇದು ಅಲ್ಲಿ ಇಂಥ ಸಂಬಂಧಗಳದ್ದು ಯಾವುದು? ಆ ಪರಮಾತ್ಮ, ಅವನು ಆಪ್ಯ. ಎಷ್ಟದು ಇದನ್ನ ಸಂಪೂರ್ಣ ಅರಿತಂತಹ ಮಹಾತ್ಮ ಯಾವನಿದ್ದಾನಲ್ಲ ಅವನೇ ಆಪ್ತ ಪುರುಷ. ಗುರುವೇ ಬಂಧು, ಗುರುವೇ ಬಳಗ, ಗುರುವೇ ಸರ್ವವೆಲ್ಲವು. ತಂದೆನೇನು, ತಾಯನೇನು, ಬಳಗನೇನು, ಬಂಧನೇನು, ಹಾಲಲ್ಲೆದ್ದು ನೀರಲ್ಲೆದ್ದು, ನೀನಲ್ಲದೆ ಮತ್ತಾರೂ ಇಲ್ಲ ಅಂಬುವ ಶರಣರ ಮಾತಿನಂತೆ ನಿಜವಾದ ಆಪ್ತ ಗುರು. ಅವನ ಉಪದೇಶವೇ ಈಗ ಶ್ರವಣ ಕೇಳಲಿಕ್ಕೆ ಯೋಗ್ಯ. ಇಲ್ಲಿದ್ದ ಪ್ರಾರಂಭ ಮಾಡಿದವ. ಮೊದಲ ಷಡ್ವಿಧ ಲಿಂಗ ತಾತ್ಪರ್ಯ ನಿರ್ಣಾಯಕಗಳನ್ನು ನಿರ್ಣಯ ಮಾಡುವಲ್ಲಿ ಮೊಟ್ಟ ಮೊದಲಿಗೆ ಉಪಕ್ರಮ ಉಪಸಂಹಾರ ಅಂತ ಅನ್ನೋದಿದು ಪ್ರಥಮ ಒಂದು ಪ್ರಕರಣ. ಇದು ಎಲ್ಲಿಂದ ಇದು ಉತ್ಪತ್ತಿಯಾಯಿತು, ಎಲ್ಲಿಂದ ಹೊರಬಂದಿತು ಅಂತ ಕೇಳಿದರೆ ಇದು ಸದೈವ ಸೌಮ್ಯ ಇದಂ ಅಗ್ರೇ ಆಸೀತ್ ಏಕಮೇವ ದ್ವಿತೀಯಂ. ಸೃಷ್ಟೇ ಪೂರ್ವ ಯಾವುದಿತ್ತು ಅಂತಂದ್ರೆ ಏಕಮೇವ ದ್ವಿತೀಯ ರೂಪನಾದ ಆತ್ಮ ಪರಮಾತ್ಮ ಒಬ್ಬರೇ. ಏನಪ್ಪ ಅವನಿಂದ ಇದು ಎಲ್ಲ ಸೃಷ್ಟಿ. ಈ ಘಟ ಆಗುವ ಪೂರ್ವದಲ್ಲಿ ಯಾವುದಿತ್ತು ಅಂದ್ರೆ ಮೃತ್ತಿಕಾ. ಆ ಮೃತ್ತಿಕೆಯಿಂದ ಈ ಘಟ ನಿರ್ಮಾಣ. ಅದರಂತೆ ಈ ಜಗತ್ತು, ಈ ಸೃಷ್ಟಿ, ಈ ದೇಹ, ಈ ತತ್ವಗಳು, ಈ ಭೌತಿಕಗಳು, ಇವೆಲ್ಲ ಭೂತ ಭೌತಿಕಗಳ ಈ ವಿಸ್ತಾರಗಳು ಇದು ಆಗಬೇಕಾದ್ರೆ ಎಲ್ಲಿದ್ದ ಬಂದು ಅಂತ ಕೇಳಿದರೆ ಪರಮಪ್ರಭು ಪರಮಾತ್ಮ ತದ್ಬ್ರಹ್ಮ ತದ್ವಿಜಿಜ್ಞಾಸಿಸುವ. ಅಲ್ಲಿಂದ ಪ್ರಾರಂಭ, ಇದು ಶುರುವಾಗ್ತದೆ. ತದಕ್ಷತ ಬಹುಶ್ಯಾಂ ಪ್ರಜಾಯೇ ಅಂತ ಹಿಂಗೆ ಅದರದ್ದು ಸಂಕಲ್ಪ. ಅದರದ್ದು ಹೀಗೆ ಅವರದೇ ಅಲ್ಲಿಂದ ಹೊರಟದ್ದು. ಅಲ್ಲಿದ್ದ ಆಕಾಶ ಹುಟ್ಟಿತು, ಮತ್ತು ಆಕಾಶ ಉಪಹಿತ ಪರಮಾತ್ಮನಿಂದ ವಾಯು ಹುಟ್ಟಿತು, ವಾಯು ಉಪಹಿತ ಪರಮಾತ್ಮನಿಂದ ಅಗ್ನಿ ಉಪಹಿತ ಪರಮಾತ್ಮನಿಂದ ನೀರು, ಜಲ ಉಪಹಿತ ಪರಮಾತ್ಮನಿಂದ ಪೃಥ್ವಿ ಉಪಹಿತ ಪರಮಾತ್ಮನಿಂದ ಅನೇಕ ತರದ ಅನ್ನಾದಿಗಳು ಹುಟ್ಟಿದವು. ಅನ್ನಾದಿಗಳಿಂದ ಈ ಭೂತಗಳು ಉತ್ಪತ್ತಿಯಾದವು. ಮೂಲ ಎಲ್ಲಿದ್ದ ಬಂದಿರ್ಬೋದು ಅಂತ ಕೇಳಿದರೆ ಇದು ಯಾವುದನ್ನು ಹಿಡಿದುಕೊಂಡ ಇದು ಬಂದಿರ್ಬೋದು ಅಂತ ಕೇಳಿದರೆ ಆ ಪರಮ ಪ್ರಭು ಪರಮಾತ್ಮ. ಅವನ್ನ ಮರೆಯಬಾರದು, ಅವನನ್ನ ಮರೆಯಬಾರದು. ಏನಪ್ಪ ಇದು ಎಲ್ಲಿದ್ದರ ಒಂದು ಮೆರವಣಿಗೆ ಹೊರಟಿಕೆ ಅಂತಂದ್ರೆ ಉತ್ಸವ ಹೊರಟ್ರೆ ಮೂಲ ಎಲ್ಲಿದ್ದ ಬಂದಿತ್ತು ಅದನ್ನು ಮರೆತು ಹೋದ್ರೆ ಹಂಗ ಯಾವೂರಿಗೆ ಹೋಗ್ಬೇಕಾದ ಹಂಗ ಅದು ಉತ್ಸವ. ಅವ್ರಿಗೆ ನೆನಪು ಮಾಡಿಕೊಟ್ಟ, ಹಿಂಗೆ ಏನಾಗಾರ ಹೌದಲ್ಲ, ಶಿವಾನುಭವ ಮಂಟಪದಿಂದ ಉತ್ಸವ ಹೊರಟಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ, ಹಾಗರ್ಕ ಅಲ್ಲಿಗೆ ತಿರುಗಿ ತರಬೇಕು ಇದನ್ನು. ಈಗೇನಾಗೈತೆ ನಮ್ಮದು, ನಾವು ಎಲ್ಲಿದ್ದ ಬಂದೇವು ಅಂತ ಕೇಳಿದರೆ ಏಕಮೇವಾ ದ್ವಿತೀಯ ಸ್ವರೂಪನಾದ ಪರಮಾತ್ಮ ಅಲ್ಲಿಂದನ ಇದು ಎಲ್ಲ ಬಂದದ್ದೇ. ತಿರುಗಿ ಅಲ್ಲಿಗೆ ಹೋಗ್ಬೇಕನ್ನೋ ತಾಳನ ಇಲ್ಲ ನಮಗೆ. ಆ ಉತ್ಸವ ತಿರುಗಿ ಅಲ್ಲಿಗೆ ಹೋಗ್ಬೇಕಂತ ಅನ್ನೋದು ಅದ್ರ ಬಗ್ಗೆ ವಿಚಾರನ ಇಲ್ಲ. ಮರೆತು ಹೋಗಿತ್ತು. ನಾನಾ ಥರದ ಗತ್ತಿನಿಂದ ನಡೆದತ್ತೆ ಅದು ಉತ್ಸವ. ಭಜಂತ್ರಿ ವಯ್ಯಾರದೊಳಗೆ ನಡೆದತ್ತದು. ತಿರುಗಿ ಅಲ್ಲಿಗೆ ಹೋಗ್ಬೇಕನ್ನುವಂಥ ಕಲ್ಪನಾ ಶುದ್ಧ ಬಾರದಂಗೆ ನಡೆದತ್ತೆ. ಭಾರಿ ದೂರ ಬಂದೈತಿ. ಉಪಕ್ರಮದಲ್ಲಿ ಬಹಳ ಮಂದಿ ಇರುವುದಿಲ್ಲ, ಒಬ್ಬನೇ ಇರ್ತಾನೆ, ಒಬ್ರು ಇಬ್ರು ಇಷ್ಟ ಇರ್ತಾರೆ ಪ್ರಾರಂಭದಲ್ಲಿ.
ಹಂಗೆ ಕೂಡ್ಕೊಂತ ಹೋಗೋದ್ರೊಳಗೆ ಆ ಓಣ್ಯವ್ರು 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 ಹಂಗೆ ಬೆಳ್ಕೊಂತ ಹೋದಾಗ ಮೊದಲ ಇದು ಪ್ರಾರಂಭದಲ್ಲಿ ಒಬ್ಬನೇ ಇರ್ತಾನ. ಆ ಓಣ್ಯವ್ರು ಈ ಓಣ್ಯವ್ರು ಆ ಓಣ್ಯವ್ರು ಈ ಓಣ್ಯವ್ರು ಇವರೆಲ್ಲರೂ ಕೂಡ್ಕೊಂತ ನೋಡಿದ್ರು, ಮಕ್ಕಳು ಮರಿಯೋ ಅದೋ ಇದು ಎಲ್ಲ ಮ್ಯಾಲ ಬಲಿತಿದು. ಕುರುಬನ ಹೆಂಡು ತಯಾರಾದಂಗ ಇದು ತಯಾರಾದ ಡ್ರೆಸ್ ಅಂತ ಹೇಳಿ ಇದಟ್ಟು ಎಲ್ಲ ಯಾವ ಕಡೆ ಮುಖ ಮಾಡಿ ಹೊಡಿತಿದ್ರು. ತಿರುಗಿ ಅಲ್ಲಿಗೆ ಬರಬೇಕು ಅನ್ನೋದು ಕಲ್ಪನಾ ಯಾಕೈತೆ ನೋಡ್ರಿ. ಇದು ಮಜಾ ಯಾವನ ಮನಸ್ಸಿನಲ್ಲಿದೆ. ಬಹಳ ದಿವಸ ಆಯ್ತು, ಈಗ 50 ವರ್ಷ 60 ವರ್ಷ ಅದು ಇಲ್ಲಿ ತನಕ ಅದು. ಇನ್ನು 60-70 ವರ್ಷಗಳವರೆಗೆ ಬರುವುದಾತು. ಇನ್ನು ಇರುದ ನಮಗಿನ್ನ 10 ವರ್ಷ ಆಯ್ತು, 30-20 ವರ್ಷ ಆಯ್ತು. ಇಷ್ಟರೊಳಗೆ ಹೋಗಿ ನಾವು ಅಲ್ಲಿಗೆ ಮುಟ್ಟಬೇಕಾದ್ರೆ ಹ್ಯಾಂಗದು ಬರಬರಿ ಅಂದ್ರೆ ಅದು ಹೇಗಾಗಬೇಕಂತ ಕೇಳಿದ್ರೆ ಅಷ್ಟ. ಇದು ಮೆರವಣಿಗೆ ಎಲ್ಲಿ ತನಕ ಹೊರಡಬೇಕು? 40 ವರ್ಷದವರೆಗೆ ಇಷ್ಟ ಹೊರಡಬೇಕು. 40 ವರ್ಷ ಆದ ಕೂಡ ಮೆರವಣಿಗೆ ಹೊರಡಬೇಕಲ್ಲ. ಮೆರವಣಿಗೆ 40 ವರ್ಷಕ್ಕೆ ಮೆರವಣಿಗೆ ಹೊರಡಬೇಕಲ್ಲ. ಅಂದ್ರೆ ಮುಂದಿನ 60 ವರ್ಷ 100 ವರ್ಷ ನಾವು ಗಟ್ಟಿ ಹಿಡಿದ್ರು 100 ವರ್ಷ ಗಟ್ಟಿ ಹಿಡಿದ್ರು ಮುಂದೆ 60 ವರ್ಷ ಆಕ್ಕವ. ಅದು ಗಟ್ಟಿ ಹಿಡಿದ್ರೆ ಅದ್ರಾಗ ಏನಾರು ಎದ್ದುತ್ತದ್ದು ಆದ್ರೂ ಹೋಗ್ಲಿ, 20 ವರ್ಷ ಹೋಗ್ಲಿ. ಇನ್ನು 40 ವರ್ಷದಾಗಾರ ಅಲ್ಲಿ ಹೋಗಿ 40 ವರ್ಷ ಬಂದೇವಿ, 40 ವರ್ಷದಾಗಾರ ಮುಟ್ಲಿ. ಒಟ್ಟಾರೆ ಇದ್ರಾಗ ಏನು ಹೇಳೋದಂತಂದ್ರೆ ಹ್ಯಾಂಗ್ ಹೊರಟು ಬಂದೇವು ತಿರುಗಿ ಅಲ್ಲಿಗೆ ಮುಟ್ಟಬೇಕಪ್ಪ ಅನ್ನೋದು ಮಾತ್ರ ಇವರಿಗೆ ಈ ಕಲ್ಪನಾ ಇರ್ಬೇಕು. ಆದ್ರೆ ಕಲ್ಪನಾನ ಇಲ್ಲ, ಕಲ್ಪನಾನ ಇಲ್ಲ. ಎಲ್ಲಿ ತನಕ ಕಲ್ಪನಾ ಇಲ್ಲ ಅಂತಂದ್ರೆ ಗೋರಿಗೆ ಹೋಗೋ ತನಕ ಕಲ್ಪನಾ ಇಲ್ಲ. ಅದು ಯಾವಾಗ ಅದು ಉತ್ಸವ ಹಿಂಗೆ ಹೊಳಿತಿ ಅಂದ್ರೆ ಜನ ಕಡಿಮೆ ಆಕತಿ. ಹಂಗೆ ಕಡಿಮೆ ಆಕತಿ. ಮತ್ತು ಶಿವಾನುಭವ ಮಂಟಪೂರ್ವಾಗ ಒಬ್ಬರೇ ಇಬ್ಬರೇ ಇಷ್ಟ ನಡಕೈ ಜನ ಇದು ಬಹಳ ಕೂಡಿತ್ತಿರು. ಹಿಂಗೆ ಹೊಳಿಬಿಡ್ತು. ಯಾವಾಗ ಅದು ಉತ್ಸವ ತಿರುಗಿತಿ ಅಂತಂದ್ರೆ ಏನು? ಸನ್ಯಾಸ. ಉತ್ಸವ ಹೊರಟತ್ತಂದ್ರೆ ಏನು? ಗೃಹಸ್ಥ. ಕೂಡಿಸುವಂತ ಹೋಗೋದಿದು ಗೃಹಸ್ಥ. ಅದನ್ನ ಬಿಡಿಸುವಂತ ಬರೋದು ಅದು ಸನ್ಯಾಸ. ವಾನಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನೋದೇನದು ನೋಡವು. ಕೂಡಿಸುವಂತ ಬ್ರಹ್ಮಚಾರಿ ಅಂತಂದ್ರೆ ಒಂದೇ ಅದು ಬಂತು ಹೊರಬಿತ್ತು. ಹಗುವರ್ಕ ಬಂದು ಗೃಹಸ್ಥ. ಒಂದು ಓಣಿ ಅವ್ರು ಬಂದು ಕೂಡಿದ್ರು. ಅದಕ್ಕೆ ಮುಂದ್ಕತ ಹೋದ್ರೊಳಗೆ ಮತ್ತೊಂದು ಓಣಿ ಅವ್ರು ಬಂದು ಕೂಡಿದ್ರು. ಮತ್ತೊಂದು 17 ಮಂದಿ ಆಯ್ತು. ಮುಂದ್ಕತ ಹೋದ್ರೊಳಗೆ ಮತ್ತೊಂದು ಓಣಿ ಅವ್ರು ಕೂಡಿದ್ರು. ಹಿಂಗೆ ಕೂಡ್ಕೋತ ಭಾರಿ ಜನ ಆತು. ಅದ್ರಾಗ ಆವಾಗ ಇವ ಮರ್ತ, ನಾನು ಎಲ್ಲಿದ್ದ ಬಂದೇನಿ, ನಾ ಮೊದಲು ಹೇಗಿದ್ದೆ ಸಂಪೂರ್ಣ ಮರ್ತ. ಅದನ್ನು ಸಂಪೂರ್ಣ ಮರ್ತ. ನನ್ನಂತ ಪುಣ್ಯವಂತನೇ ಯಾರಿಲ್ಲ. ಎಷ್ಟು ಬಳಗ ಆತು, ಎಷ್ಟು ಎಲ್ಲ ಬಂಧು ಆತು. ಏನ್ ನನಗೆ ದೈವದೋ ಏನೋ ದೇವನ ಕೃಪಾ ಇಷ್ಟೆಲ್ಲ ಕಂಡ್ಯ ಅಂತ ಅದ್ರೊಳಗೆ ಕಣ್ಣು ಮುಚ್ಚಿಕೊಂಡು ಕೂತ. ಅವಾಗ ನಾನು ನೋಡ್ಬೇಕಾಯ್ತು. ಅದ್ರಾಗ ಹೊತ್ತಿನಾಗ ಯಾವ್ದಾರ ಒಂದೇನು ಉತ್ಸವದೊಳಗೆ ಯಾವ್ದಾರ ಅಲ್ಲೇ ಬಿದ್ದು ಗಟರದ ಬಿದ್ದು ಸತ್ತು, ಆ ಕಡೆ ಈ ಗಟರದಾಗ ಬಿದ್ದು ಸತ್ತು, ಈ ಗಟರದಾಗ ಬಿದ್ದು ಸತ್ತು, ಒಂದೊಂದು ಕಡಿಮೆ ಆಕತ್ತಿ ಅಂತಂದು ಬೆಳಕ ನಾನು ಎಲ್ಲಿದ್ದ ಬಂದೇನೋ ಒಂದು ಅದರ ನೆನಪಾಗಕ್ಕೆ ನಿಮ್ಗೆ. ಅದು ಇಲ್ರಿ. ಎಷ್ಟಿದ ಪದ್ಧತಿ ಐತಿದ್ರ ಈ ಉಪಕ್ರಮ. ಅಲ್ಲಿ ಹೋಗಿ ಕೂಡಿದರೆ ಅದು ಉಪಸಂಹಾರ. ಆದಿಯಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ಅನ್ನೇವ ಕಾ ತತ್ರ ಪರಿದೇವನ. ಇಲ್ಲೇನಪ್ಪ ನಿಂದು ವ್ರಥ ಆಲಾಪ, ವ್ರಥ ಚಿಂತೆ ಏನಪ್ಪ ಇದರದು? ಎಲ್ಲಿಂದ ಬಂದಿ ಅಲ್ಲಿ ಹೋಗಿ ಕೂಡು. ಇದು ಉಪಕ್ರಮ ಉಪಸಂಹಾರ ಅಂತಾರೆ. ಈ ಉಪಕ್ರಮ ಉಪಸಂಹಾರವನ್ನು ಹಿಡಿದುಕೊಂಡು ಉಪದೇಶ ನಡೆದಿತ್ತು ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ಬೇಕು. ಅದಕ್ಕೆ ಇದು ಇವತ್ತು ಯಾವ ಪ್ರಕರಣ ಇತ್ತು ಅಂತ ಕೇಳಿದ್ರೆ ಉಪಕ್ರಮ ಉಪಸಂಹಾರ ಪ್ರಕರಣ ಇತ್ತು. ಇದು ಏನಪ್ಪ ಸಾಧಾರಣ ನಮ್ಮ ವಯೋಮಾನದಲ್ಲಿ ಉಪಕ್ರಮ ಎಲ್ಲಿ ತನಕ? 40 ವರ್ಷ ತನಕ. ಉಪಸಂಹಾರ 40 ವರ್ಷದಿಂದ ತಿರುಗು. ವೇಷ ಬೇರೆ ಆಗ್ಬೇಕು, ಭಾಷಾ ಬೇರೆ ಆಗ್ಬೇಕು, ಎಲ್ಲ ಬೇರೆ ಆಗ್ಬೇಕವು. ಇಲ್ಲಿ ಹೋಗುವಾಗಿನ ವೇಷ ಹಿಂಗೆ ಹೋಗಿರ್ತಾವಲ್ಲ ಆ ಕಡೆಯಿಂದ ಮತ್ತೆ ಬೇರೆ ಆಗೋದು. ಹ್ಯಾಂಗ ಒಬ್ಬನ ಹೊರಟಾನ, ಒಬ್ಬನೇ ತಾನೇ ಒಬ್ಬನೇ. ಆತ್ಮನಃ ಆಕಾಶ ಸಂಭೂತ ಒಬ್ಬನೇ ಏಕಮೇವ ದ್ವಿತೀಯಂ.
ಕಡಿಕ ಎಲ್ಲಿದ್ದಾರಪ್ಪ ಈಗ ಅಂತ ಕೇಳಿದ್ರೆ ಏನಪ್ಪ ಈಗ ಏನೇ ಇಲ್ಲ, ಎಲ್ಲನೂ ಬಿಟ್ಟು ಆನಂದದಿಂದ ಧ್ಯಾನಸ್ಥರಾಗಿ ಕುಳಿತಾರ ಅಂತ ಬರಬೇಕು. ಅಂದಾಗ ಅದು ಉಪಸಂಹಾರ ಅಂತ ಆಗ್ತದದು. ಇದರ ವಿಷಯಕವಾಗಿ ಶ್ರವಣ ಇದು ಬಹಳ ಐತಿ. ಇದು ಶ್ರವಣ, ಇದರದು ಇದೇ ಉಪಕ್ರಮದ ಶ್ರವಣ, ಉಪಸಂಹಾರದ ಶ್ರವಣ. ಇದಷ್ಟು ಕೂಡಿ ಒಂದು ಪ್ರಥಮ ಲಿಂಗ ಅಂತಾರೆ, ಒಂದು ಪ್ರಥಮ ಪ್ರಕರಣ ಅಂತಾರೆ. ಇದಕ್ಕೆ ಲಿಂಗ ಅಂದ್ರೆ ಒಂದು ಚಿನ್ನ. ಆಮೇಲೆ ಉಪಕ್ರಮ ಉಪಸಂಹಾರ ಆದ ಬಳಿಕ ಅಭ್ಯಾಸ ಅಂತ ಅನ್ನೋದೊಂದು ಎರಡನೇದ್ದು. ಅಭ್ಯಾಸ ಅಂತಂದ್ರೆ ಎಲ್ಲಿ ನಾವು ಹೊರಟೇವಲ್ಲ ಅದರದೇ ಅಭ್ಯಾಸ, ಪುನಃ 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 ಅದರದೇ ಚಿಂತನ, ಅದರದೇ ಚಿಂತನ, ಅದರದೇ ಚಿಂತನ, ಅದರದೇ ಚಿಂತನ, ಅದರದೇ ಚಿಂತನ. ಇದು ಅದರ ಚಿಂತನೆ ಬಿಟ್ಟು ಹೋದ್ರೆ ಮಾತ್ರ ಮುಂದೆ ನಿಮ್ಗೆ ಅನರ್ಥ ಆಗ್ತದೆ. ಏನೊಂದು ಭಾಂಡವಾಳ ಹಿಡ್ಕೊಂಡು ವ್ಯಾಪಾರಕ್ಕೆ ಹೋಗಿರ್ತಾನ, ಆ ಭಾಂಡವಾಳದ ನೆನಪಿದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತದೆ. ಪುನಃ 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 ಭಾಂಡವಾಳದ ಅರಿವು ಇವನಿಗಿದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಇವನಿಗೆ ಬರ್ತದೆ. ಏಟು ಭಾಂಡವಾಳ ಇತ್ತು, ಈಟು ದೊಡ್ಡದೊಂದು ವ್ಯಾಪಾರ ಮಾಡಿಬಿಟ್ನಂತಂದ್ರೆ ಅತ್ತಿಂದ ಇವನು ಮನಿಮಾರ ಗುಳೆ ತೆಗೆದು ಹೋಗ್ತದೆ. ಅದರ ನೆನಪಿರ್ಬೇಕದು. ಪುನಃ 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 ನಾನು ಇಲ್ಲಿ ಬರುವ ಪೂರ್ವದಲ್ಲಿ ಸದ್ರೂಪನು, ನಾನು ಇಲ್ಲಿಯೇ ಬರುವ ಪೂರ್ವದಲ್ಲಿ ನಾನು ಚಿದ್ರೂಪನು, ನಾನು ಆನಂದ ರೂಪನು, ನಿತ್ಯ ಘನನು, ಸ್ವಯಂ ಆತ್ಮ ಸಪರ್ಯಗಾತ್ ಶುಕ್ರಂ ಅಕಾಯಂ ಅವರಣಂ ಅಸ್ರಾವಿರಂ ಶುದ್ಧಂ. ಇದ್ರ ಪೂರ್ವದ ಯಾವಾಗಲೂ ಸ್ಮೃತಿ ಇರಬೇಕದು. ಪುನಃ ಪುನಃ ಸ್ಮೃತಿ ಇರಬೇಕಾದ್ರದು. ಅದಕ್ಕೆ ಅಭ್ಯಾಸ ಅಂತಾನೆ. ಯಾಕೆ ಅಭ್ಯಾಸ ಅಂತ ಹೇಳ್ಬೇಕಂತಂದ್ರೆ ನಾವೇಲಿ ಬಂದೇವಂದ್ರೆ ಈಗ ಅದನ್ನು ಮರೆಸುವ ಜಾಗದಾಗ ಬಂದೇವೆ. ಪೂರ್ವ ಪ್ರಕರಣ ಏನದೆಯೋ ಅದನ್ನ ಮರೆಸುವಂತಹ ಜಾಗದಾಗ ಬಂದೇವಿ. ಆ ಮರೆಸಿ ಅದನ್ನು ಮುಚ್ಚ ಹಾಕಿ ಅದನ್ನ ಏನೇನು ಕಾಣಗೊಡದಂಥ ಜಾಗದಾಗ ಬಂದೇವಿ. ಇಂಥದ್ರೊಳಗೆ ಅದರದ್ದು ಅಭ್ಯಾಸ ಪುನಃ 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 ಅದರ ಅಭ್ಯಾಸ. ಸಾಲಿ ಕಲಿಯುವ ಹುಡುಗರಿಗೆ ಅವ್ರಿಗೆ ಏನಾದ್ರು ಗುರುಗಳು ಹೇಳಿಕೊಟ್ಟಿರ್ತಾರ, ಅದರದ್ದು ನೆನಪು. ಅವ್ರು ಎಲ್ಲಿ ಬರ್ತಾರ, ಒಂದು ಕೋಲಿಗೆ ಬರ್ತಾರೆ, ಕೋಲಿಯಾಗ ಅಭ್ಯಾಸ ಮಾಡಕ್ಕಂತ ಬರ್ತಾರ. ಅಲ್ಲಿ ಅವರಿಗೆ ಅಭ್ಯಾಸ ಮಾಡುವಾಗ ಅವರಿಗೆ ತಿನ್ನುವ ಜೀನ್ಸ್ ಭಾಳ ಇರ್ತಾವ. ಭಾರಿ 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 ತಿನ್ನು ಜೀನ್ಸ್ ಇರ್ತಾವ. ಅದರಾಗ ಅವರು ಮರೀತಾರ. ಆ ತಿನ್ನೋದಕ್ಕೆ ನಿದ್ದೆ ಬರೋದಕ್ಕೆ ಸಂಬಂಧ ಆಗ್ತೈತಿ, ಮನ್ಕೊಂಡು ಬಿಡ್ತಾರ. ಒಮ್ಮೆಲೆ ಬಹಳ ಓದ್ತಾನಪ್ಪ ಅಂದ್ರೆ ಪುಸ್ತಕ ಎದಿ ಮೇಲೆ ಹಾಕೊಂಡು ಮನ್ಕೊಡು. ಇನ್ನೊಬ್ಬ ಬಂದು ನೋಡಿದ್ರ ಓದಿ ಓದಿ ಮನ್ಕೊಂಡಾನಂತ ಅಂತ ಸಾಧಿಸುವುದಕ್ಕೆ ಅದೊಂದು ಕಾಳತನ. ಅದೊಂದು ಪುಸ್ತಕ ಮೇಲೆ ಹಾಕ್ಕೊಂಡು, ಪುಸ್ತಕ ತೆರೆ ಮಾರಿ ಮೇಲೆ ಹಾಕ್ಕೊಂಡು ಬೀಳುದು. ಅಲ್ಲಿಗೆ ಅಭ್ಯಾಸ ಚ್ಯುತಿ ಆದ. ಇದಷ್ಟು ಇದೆಲ್ಲ ಕೋಲಿ ಒಳಗಿರುವ ಉಂಬು ತಿಂಬುವ ವಸ್ತುಗಳ ಕೈಗೆ ಸಿಕ್ಕರೆ ಅದು ಮರೆತೀತಲ್ಲ ಅಂತ ತಿಳ್ಕೊಂಡು ಅದರ ಅಭ್ಯಾಸ ಹೇಳ್ತಾನೆ. ಈಗ ಹಾಗೆ ನಮಗೆ ಇದು ಪ್ರಪಂಚ ಅಂತಂಬುದು ಏನಂತ ನೋಡಿದು, ಕೋಲಿ ಒಳಗೆ ಹುಡುಗರು ಅಭ್ಯಾಸ ಮಾಡುವುದು, ನಾವು ಪ್ರಪಂಚದೊಳಗೆ ಇರೋದು ಹಂಗೈತಿ. ಈಗ ನಾನು ನಿಮಗೆ ದಿನ ಬರ್ರಿಯಪ್ಪ ಅಂತ ನಾ ಹೇಳ್ತೀನಿ, ನೀವೇನಂತೀರಿ? ಏನು ಪಿಟಿ ಹೆಚ್ಚಿನಪ್ಪ ಸ್ವಾಮಿವ, ಬಟ್ ಬಾಳೆ ಮಾಡೇವಂತಂದ್ರೆ ಎಷ್ಟು ಉಪದ್ರವ ಹಚ್ಚಾನ. ಒಂದು ದಿವಸ ನಾವು ಬಾಳೆ ಮಾಡೋದು ನೋಡಿಕೊಂಡು ನೀವು ಪುಣ್ಯ ಪುರುಷರಂತಾನ ದಿನ ಒಂದು ಬಾಳ್ಕೊಂಡು ತಗೊಂಡ ಅದಾನ. ನಿಮಗೆ ನೀವು ಎಷ್ಟು ಜನ ಬಂದ್ರಿ ಅಷ್ಟುರಿಗೆ ಅನಿಸ್ತತಿದೆ. ಯಾಕ್ರಿ ಕಟ್ಟಿ ಅನಿಸ್ತಾ ಏನ್ ಮಾಡಿರ್ತಾರ. ಎಲ್ಲರಿಗೂ ಮುದುಕರಿಗೂ ತದಕರಿಗೂ ಸಣ್ಣವರಿಗೂ ಎಲ್ಲರಿಗೂ ಅನಿಸ್ತತಿ. ಎಲ್ಲರಿಗೂ ಅನಿಸ್ತತಿ. ಆ ಕೂಲಿ ಒಳಗಿನ ಸಾಮಾನ ಆ ಹುಡುಗನಿಗೆ ಓದುವುದನ್ನು ಹೇಗೆ ಮರೆಸಿದವೋ ಅದೇ ಪ್ರಕಾರ ಈ ಪ್ರಾಪಂಚಿಕ ಈ ಉಪಕರಣಗಳೇನಿದ್ದಾವಲ್ಲ ಇವು ಎಲ್ಲವೂ ಅದನ್ನ ಮೂಲ ಏನಿದೆ ಆ ಮೂಲವನ್ನು ಮರೆಸಿದವು. ಅದನ್ನು ಮರೆದೇನು, ಅದಕ್ಕಿನ್ನು ಉಪಾಯವೇ ಧರ್ಮ. ಯಾವುದನ್ನು ಮರೆತ್ವಿ, ಮೂಲ ನಾನು ಏನಿದ್ದೀನೋ ಅದನ್ನು ಮರೆತ್ವಿ. ಅದಕ್ಕೆ ಉಪಾಯ ಏನಪ್ಪಾ ಅಂತಂದ್ರೆ ಈ ಅಭ್ಯಾಸವೇ. ಪುನಃ 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 ಅದರ ಚಿಂತನೆ ಮಾಡುವುದೇ. ಯಾವುದರ
ಮರೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಉಪಕರಣಗಳು. ಏನಪ್ಪ, ಭರತನಿಗೆ ಯಾವ ಭರತನಲ್ಲ, ಚಿಗರಿ ಸಾಕಿದ ಜಡ ಭರತ ಧ್ಯಾನಸ್ಥನಾಗಿ ಕೂಡಿರ್ಬೇಕಂತ ಹೇಳಿ ರಾಜ್ಯವನ್ನು ಬಿಟ್ಟು ಅಲ್ಲಿ ಹೋಗಿ ಗಂಗಾ ತಟದಲ್ಲಿ ಕೂತಂಥವ ಒಂದು ಸಾಕಿದ ಒಂದು ಚಿಗರಿಯ ಮಮತ, ಸಾಕಿದ ಒಂದು ಚಿಗರಿಯ ಮಮತಾದಲ್ಲಿ ಧ್ಯಾನನಸ್ಥನಾಗಿ ಏನು ಕೂಡಿರ್ತಾನ ಮರತ. ಅದಕ್ಕಾಗಿ ಅವನಿಗೆ ಅಂತ್ಯಮತಿ ಸಹಗತಿ ಅಂದಂತೆ ಮತ್ತವನ ಚಿಗರಿಯಾಗಿ ಹುಟ್ಟುವ ಪ್ರಸಂಗ ಬಂತು. ಅದನ್ನು ರೊಕ್ಕಲ್ಲ, ರುಜಿಯಲ್ಲ, ಏನಲ್ಲ, ಭೂಮಿ ಅಲ್ಲ, ಒಂದು ಮಕ್ಕಳಾರಲ್ಲ, ಏನಲ್ಲ, ಒಂದು ಚಿಗರಿ ಕರೆದ ಮೇಲಿನ ಮಮತ. ಯಾವುದನ್ನು ಅಭ್ಯಾಸ ಮಾಡಬೇಕಾಯಿತು ಅದನ್ನು ಮರೆತ ಅದರೊಳಗೆ ತೊಡಗಿದ. ಬಂದ್ರೆ ಅದ್ರ ಕೂಡ ಮಾತಾಡೋದು, ಅದರ ಮೈ ಮೇಲೆ ಕೈ ಆಡಿಸೋದು, ಅದನ್ನು ಮುದ್ದು ಕೊಡೋದು, ಯಾರು ಬಂದ್ರು ಅದರಾಗ ಮುಳುಗಿದ್ದು. ಆಗ ಇದು ಮಕ್ಕಳು ಮರಿ ಅಂತನೂ ಅದವಲ್ಲ, ಇವು ಒಂದು ಚಿಗರೇ. ಒಂದು ಚಿಗರಿ ಮರಿಗೆ ಲಗಾಟ ಹೊಡೆದು ಮತ್ತೆ ಚಿಗರಿಯಾಗಿ ಹುಟ್ಟಿದ ಇವು ಒಂದು ಚಿಗರೇ. ಇವು ಚಿಗರಿ ಮರಿ ಮತ್ತ ಇವಷ್ಟು ಬೆಳೆದ ಹೊತ್ತಿನೊಳಗ ಅದ್ರಾಗ ಏನಾದ್ರು ವ್ಯಾಪಾರ ಉದ್ಯಮಿ, ಅದ್ರಾಗ ಲಾಭ, ದುಡ್ಡು, ದುಗಾಣಿ, ಹಂಗ ಆಗ ಈ ಕಡೆ ತಿಜೋರಿ, ಅದು ಇದು, ಆ ಕಡೆ ಮೋಟಾರು, ಟ್ರಕ್ಕು, ಅದು ಇದು, ಫ್ಯಾಕ್ಟ್ರಿ, ಅದು ಇದು ಎಲ್ಲ ಕೂಡಿದಾಗ ಹೆಂಗಾಕತ್ರಿ ಅದರದು ಸಂಪೂರ್ಣ ಮರಿತಾನ ಮನುಷ್ಯ, ಸಂಪೂರ್ಣ ಮರಿತಾನ. ಇಂಥ ಜನಕ ರಾಜ ಉಪದೇಶ ಮಾಡಿ ಆಜ್ಞಮಲಿ ಕೃಷ್ಣರು ಹೋದ್ರ ತಿರುಗಿ ಬರೋದ್ರೊಳಗೆ ಮರೆತಿದ್ದ ಅಂತ ಕತೆ ಹೇಳ್ತಾರೆ. ಯಾರು ಬಂದರೆ ಅವನು ಗುರುತು ಹಿಡಿಲಿಕ್ಕೆ ಸುದ್ದ ಆಗಲಿಲ್ಲ ಅಂತ. ಅವನು ಜನಕ್ಕೆ ಬಂದ್ರೆ ಜನಕನ ಗುರುತು ಹಿಡಿಲಿಕ್ಕೆ ಆಗಲಿಲ್ಲ ಅಂತ. ಇಷ್ಟು ಅದರೊಳಗ ಆ ರಾಜ್ಯಕ್ಕೆ ಇದ್ರೊಳಗೆ ತೊಡಗಿ ಬಿಟ್ಟಿದ್ದು. ಏನ್ರಿ ಇಷ್ಟೆಲ್ಲ ನೀವು ಕೇಳ್ತೀರಿ ಖರೆ. ನಾವು ಮತ್ತಿನ್ನು ಇದು ಆದ ಕೂಡಲೇ ನಾನು ಸಂಚಾರಕೊಂಡು ಅತ್ತಗಾರ ಹೋಗಿ ಒಂದು 10-20 ವರ್ಷ ಹೋಗಿ ತಿರುಗಿ ಬರೋದ್ರೊಳಗನ ಇದ್ರಾಗ ಎಷ್ಟು ಮಂದಿ ನೀವು ಮತ್ತು ಬಂದ ಕೂಡಲೇ ನನ್ನ ಗುರುತ ಇಡುತ್ತೀರೋ. ಸ್ವಾಮಿಗಳು ಮತ್ತೆ ಬಂದಾರು, ಯಾವ ಸ್ವಾಮಿ ಅವ ಮತ್ತ ಯಾವ ಸ್ವಾಮಿ ಅಲ್ಲಿ ಒಂದು 20 ವರ್ಷದಿಂದ ಹೇಳಿದ್ನಲ್ಲ ಶಿವಾರಾಮ ಮಂಟಪ, ಮತ್ತು ಅಯ್ಯೋ ಯಪ್ಪ ಮತ್ ಬಂದೇನೋ. 20 ವರ್ಷದಿಂದ 25 ವರ್ಷಗಳವರೆಗೆ ಇಲ್ಲೇ ಇಷ್ಟ ಕೇಳ್ತ್ರಿ. ಕೇಳಿದ್ನ ಅಲ್ಲಿ ಮನೆಗೆ ಹೋಗೋದ್ರೊಳಗೆ ಮರಿತೈತಿ. ಮನೆಗೆ ಹೋಗೋದ್ರೊಳಗೆ ಮರಬೇಕು. ಅಪ್ಪಂದ್ ಅಜ್ಜ ಬಂದ್ ಮುತ್ಯ ಬಂದ್ ತಾಚ ಬಂದ್ ಆ ಹುಡುಗರು ಎಲ್ಲ ನಿಮ್ ಬಾಗಲ್ಲ ಬಂದು ಹಿಂಗ್ ಕುಣಿದಾಡುವಾಗ ಆಹಾ ಧನ್ಯ ಅಪುತ್ರಸ್ಯ ಗತಿರ್ ನಾಸ್ತಿ. ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಗತಿನೇ ಇಲ್ಲ. ಧನ್ಯ ಮಗನೆತ್ತೋದೇನೋ ಮೊಮ್ಮಗನೆತ್ತೋದೇನೋ ಏನಪ್ಪ. ಇವಷ್ಟು ಸಂಭ್ರಮದೊಳಗ ಸಂಸ್ಕೃತಿಯ ಸಂಭ್ರಮ ಅಂತ ಅದಕ್ಕೆ 1ರಿಂದ ಅನರ್ಥ ಕೋಟಿ ಬಂದು ಬಂದಡಿಸೋದು ಎಂದೊಡಿ ಗುಣಾವಳಿಗಳು ಹೊಂದಿರಲೇನು ಸಂಸ್ಕೃತಿಯ ಸಂಭ್ರಮ. ಇಂಥದ್ರೊಳಗೆ ಬಹಳ ನೀವು ಇಷ್ಟು ಮಂದಿ ಬಂದಿರಿ, ನನಗೆ ಸಂತೋಷ, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ನಿಮ್ಮನ್ನು ಹಗಲು ರಾತ್ರಿ ನಾನು ಸ್ತುತಿ ಮಾಡ್ತೇನೆ, ಅಡ್ಡಿ ಇಲ್ಲ, ಅದಕ್ಕೇನು ಅಡ್ಡಿ ಇಲ್ಲ. ಈ ತಿರುಗಿ ಹೋಗಬಾರ್ದು. ಅದಕ್ಕೆ ಅಭ್ಯಾಸ ಅಂತಾನೆ. ಅಸಕ್ರದ ಉಚ್ಚಾರಣಂ ಅಭ್ಯಾಸ. ದೀರ್ಘಕಾಲ ನಿರಂತರ ಆಸುಪ್ತೆ ಆದರ ಪೂರ್ವಕಂ ಅಭ್ಯಾಸ ತತ್ರ ಸ್ಥಿತೋ ಯತ್ನ ಅಭ್ಯಾಸ. ಇದು ಯೋಗಶಾಸ್ತ್ರ. ಪುನಃ 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 ದೀರ್ಘಕಾಲ ಭಗವಂತಂತ ನೋಡಿ ಹ್ಯಾಂಗಂತ ಏನು ಅಂತ್ಯಕಾಲೇಜ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಐತಿ. ಎಷ್ಟಂತ ನೋಡಿ. ಅಂತ್ಯಕಾಲದವರೆಗೂ ಈ ಸ್ಮೃತಿ ಇದೇ ಅಭ್ಯಾಸ. ಅಂತ್ಯಕಾಲದವರೆಗೂ ಆವಾಗನ ಬರುದಲ್ಲ ಅದು.
ಅಂತ್ಯಕಾಲದ ಪುರ್ತೇಕನ ಬರೋದು ಅಲ್ಲ ಅದು. ಈಗಿನ ತನ ಅದು ಹಗ 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 ಅದ್ರದ್ದು ಸ್ಮೃತಿ ಇದ್ರ ಅಂತ್ಯಕಾಲದಲ್ಲಿ ಅದು ಬರೋದು. ಅಂಥವರು ನನ್ನ ಸ್ಮರಣ ಮಾಡ್ತಾನೆ ದೇಹ ಬಿಟ್ಟದ್ದಾದ್ರೆ ಅವರು ನನ್ನ ಸ್ವರೂಪದಲ್ಲಿ ಸಮರಸರಾಗುವರು. ಇದು ಅಭ್ಯಾಸ. ಇದು ಈ ಪ್ರಕಾರ ಉಪದೇಶ ಆಗ್ತಿದ್ರೆ ಅವತ್ತ ಯಾವ ಉಪದೇಶ ಆಗ್ಯದಪ್ಪ ಅಂತಂದ್ರೆ ಅಭ್ಯಾಸ ಲಿಂಗ. ಯಾವ ಪ್ರಕರಣ ಅಂತ ಕೇಳಿದ್ರೆ ಇದು ಅಭ್ಯಾಸ ಪ್ರಕರಣ. ಮತ್ತು ಇನ್ನೊಂದು ಆ ತತ್ವ ಏನದೆ ಅದು ಅಪೂರ್ವ ಅಂತಾರ. ಅದಕ್ಕೆ ಅದು ಪೂರ್ವ ಅಲ್ಲ, ಅದು ಅಪೂರ್ವ. ಅಪೂರ್ವ ಅಂದ್ರೆ ಏನು? ಆದಿ ಉಳ್ಳದ್ದು ಪೂರ್ವ, ಆದಿ ಇಲ್ಲದ್ದು ಅದು ಅಪೂರ್ವ. ಏನಂತ ಆದಿ ಅಂದ್ರೇನು? ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣಗಳಿಂದ ಕಂಡು ಬಂದದ್ದೇನದ ಇದು ಆದಿ. ಘಟ ಉತ್ಪತ್ತಿಯಾಯಿತು ಮಣ್ಣಿನಿಂದ, ಉತ್ಪತ್ತಿಯಾಯಿತು ಕುಂಭಾರನಿಂದ, ಉತ್ಪತ್ತಿಯಾಯಿತು ಚಕ್ರದಂಡಾದಿಗಳಿಂದ. ಅದಕ್ಕೆ ಆದಿ ಅಂತಾರೆ, ಅದಕ್ಕೆ ಪೂರ್ವ ಅಂತಾರೆ. ಪೂರ್ವ ಸಿಗದಿದ್ರೆ ಅದಕ್ಕೇನಂತಾರೆ? ಅದು ಪೂರ್ವ ಎಂಬುದು ಅದಕ್ಕೆ ಸಿಗದಿದ್ರೆ ಅದಕ್ಕೆ ಅಪೂರ್ವ ಅಂತಾರೆ. ಹಾಗ ಈ ಸೃಷ್ಟಿಗೆ ಆದಿಯದೆ ಪೂರ್ವದೆ. ಸೃಷ್ಟಿಗೆ ಆದಿಯದೆ ಅಂದ್ರೇನು? ಪೂರ್ವದೆ. ಆದ್ರೆ ಪರಮಾತ್ಮನಿಗೆ ಹ್ಯಾಂಗದೆ ಅಂದ್ರೆ ಆದಿ ಇಲ್ಲ, ಅನಾದಿ. ಆತ ಹ್ಯಾಂಗಿದ್ದಾನಂದ್ರೆ ಅನಾದಿ, ಆದ್ರಿಂದ ಅವ ಅಪೂರ್ವ. ಘಟ ನಿರ್ಮಾಪಕ ಕುಂಭಾರನಿದ್ದಂತೆ, ಮಣ್ಣಿದ್ದಂತೆ, ಚಕ್ರದಂಡಾದಿಗಳಿದ್ದಂತೆ ಪರಮಾತ್ಮನನ್ನು ಉತ್ಪಾದಕ ಯಾರೂ ಇಲ್ಲ. ಚೇತನ ವಸ್ತುನೂ ಇಲ್ಲ, ಅಚೇತನ ವಸ್ತು ಇಲ್ಲ. ಚೇತನದಿಂದ ಅವ ಉತ್ಪತ್ತಿಯಾಗಿಲ್ಲ, ಅಚೇತನದಿಂದ ಉತ್ಪತ್ತಿಯಾಗಿಲ್ಲ. ಈ ಘಟ ಹುಟ್ಟಬೇಕಾದ್ರೆ ಚೇತನಾಚೇತನಗಳ ಸಂಬಂಧದಿಂದ ಹುಟ್ಟಿತಿದು. ಚೇತನ ಕುಲಾಲ, ಅಚೇತನ ಚಕ್ರದಂಡಾದಿಗಳು, ಮೃತ್ತಿಕಾ, ಇವುಗಳಿಂದ ಘಟ ಉತ್ಪತ್ತಿಯಾಗಿದೆ. ಹಾಗೆ ದೇವ ಪರಮಾತ್ಮ ಸಚ್ಚಿದಾನಂದ ರೂಪ ಆತ್ಮ, ಅವನ್ನ ಉತ್ಪಾದನೆ ಮಾಡುವಂತಹ ಸಾಮಗ್ರಿಗಳು ಪೂರ್ವದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಅವನಿಗೇನಂತಾನೆ? ಅಪೂರ್ವ ಅಂತಾನೆ. ಆ ಅಪೂರ್ವ ಸ್ವರೂಪನಾದಂಥ ಪರಮಾತ್ಮನು ಪ್ರಮಾಣಕ್ಕೆ ಅತೀತನು ಅಂತ ಹೇಳುವುದೇನದೆ ಇದಕ್ಕೆ ಅಪೂರ್ವತಾ. ಇದಕ್ಕೆ ಅಪೂರ್ವತಾ ಲಿಂಗ, ಅಪೂರ್ವತಾ ಲಿಂಗ ಅಂತ. ವೇದಗಳಿಗೆ ನಿಲಕದಂತೆ ಆದಿನೇನು ಬಸವಲಿಂಗ. ಆದ್ರಿಂದ ಈ ಸೃಷ್ಟಿ ಒಳಗಿನ ಪದಾರ್ಥಗಳನ್ನಿದ್ದವಲ್ಲ ಉತ್ಪತ್ತಿಯಾಗುವವು, ಸೃಷ್ಟಿ ಒಳಗಿನ ಪದಾರ್ಥಗಳಿನವಲ್ಲ ಕಷ್ಟಕ್ಕೀಡಾಗುವವು, ಸೃಷ್ಟಿ ಒಳಗಿನ ಪದಾರ್ಥಗಳನ್ನೆಲ್ಲವಲ್ಲ ಒಂದ್ ದಿವಸ ಇವು ನಷ್ಟ ಆಗುವು. ಈ ಚಕ್ರದಲ್ಲಿ ಯಾವಿದ್ದಾವ? ನೀರಿನೊಳಗೆ ಒಂದು ತಿರುಗಿಣಿ ಅಂತ ಇರ್ತಲ್ಲ, ಮಡ, ತಿರುಗುವ ಮಡ. ಅದು ತಿರುಗುವಾಗ ಅದ್ರ ಕೈಯಾಗಿ ಯಾವ್ಯಾವ ಸಿಕ್ಕಾವ ಹಂಗ ತಿರುಗುದಾವ. ಆ ನೀರಿನ ಕೂಡವು ತಿರುಗುದು, ಮ್ಯಾಲೊಮ್ಮೆ ಕೆಳಗೊಮ್ಮೆ, ಮ್ಯಾಲೊಮ್ಮೆ ಕೆಳಗೊಮ್ಮೆ, ಮ್ಯಾಲೊಮ್ಮೆ ಕೆಳಗೊಮ್ಮೆ ಬರುವುದು. ಆಗ ತಿರುಗುದು, ಮುಳುಗುದು ಹೇಳುದು. ಹಾಗೆ ಈ ಸೃಷ್ಟಿ ಸ್ಥಿತಿ ಸಂಹಾರ ಕೂಡಿಕೊಂಡಿರುವುದೇ ಇದು ಜಗತ್ತು, ವಿಶ್ವ. ಇದರೊಳಗೆ ಯಾವ ಪ್ರಾಣಿಗಳು ಇದರೊಳಗೆ ಸಂಬಂಧಪಟ್ಟಿರುವವೋ ಈ ಸೃಷ್ಟಿ ಚಕ್ರ ಅವರಿಗೆ, ಈ ಸೃಷ್ಟಿಯ ತಾಪ ಅವರಿಗೆ, ಈ ಸ್ಥಿತಿಯ ಚಕ್ರ ಅವರಿಗೆ, ಸ್ಥಿತಿಯ ತಾಪ ಅವರಿಗೆ, ಸಂಹಾರ ಚಕ್ರ ಅವರಿಗೆ, ಸಂಹಾರ ತಾಪ ಅವರಿಗೆ ಇದು ಕಟ್ಟಿಟ್ಟದ್ದೇ. ಇದಕ್ಕೆ ಸಿಗದಂತಹದ್ದು ಯಾವುದೋ ಅದು ಅಪೂರ್ವ. ಅಲ್ಲೇ ಅದಕ್ಕೆ ಯಾವುದಿಲ್ಲ ಅಂತಂದ್ರೆ ಅದಕ್ಕೇನಂತ ಅಚ್ಛೇದ್ಯ, ಅದಾಯ, ಅಕ್ಲೇದ್ಯ, ಅಶೋಷ್ಯ, ನಿತ್ಯ, ಸರ್ವಗತ, ಸ್ಥಾಣು, ಅಚಲ, ಸನಾತನ, ತಸ್ಮಾದ್ ಅಪ್ರಮೇಯ. ಇಲ್ಲೇನಿದ್ದವಲ್ಲ ಛೇದ್ಯ, ಇಲ್ಲಿ ಹೇಗಾದ್ರಷ್ಟು ಛೇದ್ಯ, ಇವೆಲ್ಲ ದಾಹ್ಯ, ಕ್ಲೇದ್ಯ, ಶೋಷ್ಯ, ಅನಿತ್ಯ, ಕಿಂಚ, ಇವೆಲ್ಲ ಪರಿಚ್ಛಿನ್ನ. ಇವೇನಿದ್ದಾವಲ್ಲ ಇವೆಲ್ಲವೂ ಇದರೊಳಗೆ ಸಿಕ್ಕು ಒತ್ತಾಡುದು. ಏನಪ್ಪ ಇದ್ರಾಗ ತೊಡಗಿದ್ರೆ ಆತ್ ನೋಡಿ, ಯಾವ ತೊಡೆತಾನೆ ಯಾವನ್ನು ಬಿಡಲಾರು. ಏನಪ್ಪ ಉದಾಹರಣೆಗೆ ನೋಡ್ಬೇಕು, ಪರಮಾತ್ಮ ಸಹಿತ ಈಶ್ವರ ಶಿವ
ಇದ್ರಾಗ ಸಿಕ್ಕೊಂಡ, ಇದ್ರಾಗ ಅದ್ರ ಸಿಕ್ಕೊಂಡ್ಬೇಕು ಕೇಳಲೇ ಇಲ್ಲ. ಅದು ಗಂಗವ್ ತಲೆ ಮೇಲೆ ಕುಂತ ಬಿಟ್ಟು, ಪಾರ್ವತಿ ತೊಡೆ ಮೇಲೆ ಕುಂತ ಬಿಟ್ಟು. ಅವನ ಗೆಳೆಯರು ಮತ್ತೆ ಅವನ್ನ ನೋಡಿದ್ರ, ಅವನ್ನ ಎಲ್ಲಿದ್ದಾನು ಶಿವ ಅಂತ ನೋಡಕ್ ಹೋಗಿದ್ರು. ಇಲ್ಲಿದ್ದ. ಯಾಕ್ರಿ ಇಲ್ಲಿದ್ದೀರಿ? ಯಪ್ಪ ನಾ ಏನು ಹೇಳಿ, ಸಿಗಬಾರ್ದು ಸಿಕ್ಕೇನಿ. ಅಲ್ರಿ ಏನಿದು, ಇದೇನು ತಲೆ ಮೇಲೆ ಕುಂತಾಡಲ್ಲ, ಏನು ಮಾಡ್ರಿ, ನಾನು ಸಿಗಬಾರ್ದು ಎತ್ತಿ ತಿರುಗಣಿಯಾಗ. ಕೇಳ್ಸತ್ರಿ ಅದು ಅದ್ರ ಸಿಕ್ಕ ಬೆಳಕದ್ರ ಅಂತ ಪರಮಾತ್ಮನಿಗೆ ಸಹಿತವಾಗಿ ತಲೆ ಮೇಲೆ ಏರಿತು. ಅದು ತಾನು ಮಾಡಿದ ಹೆಣ್ಣು ತನ್ನ ತಲೆಯೇ ಏರಿತು, ತಾನು ಮಾಡಿದ ಹೆಣ್ಣು ತನ್ನ ತೊಡೆಯೇ ಏರಿತು ಅಂತನ ಅಂಥವನ್ನ ತಲೆ ಮೇಲೆ ಕೂತು ಸಲಿಗೆ ಕೊಟ್ಟ ಹೆಣ್ಣು ತಲೆ ಮೇಲೆ ಬಂತದು. ಅದು ನಿಮ್ಮ ಅನುಭವ, ಅದು ಬರೋಬರಿ. ತಲೆ ಮ್ಯಾಲ ಮೆಣಸಾಡಿಕೆ, ಅದು ಒಳಕಲ್ ಸಿಗಲಿಲ್ಲ ಅದಕ್ಕೀಗ, ಒಳಕಲ್ ಸಿಗಲಿಲ್ಲ ಅದಕ್ಕೆ. ಅದನ್ನ ತಲೆನ ಒಳಕಲ್ ಮಾಡಿ ಪಸಂದ್ ಮಾಡಿ ಅದ್ರ ಮೇಲೆ ಗುಂಡು ರುಮ್ಮ ಹಾಕಿ ಹಚ್ಚಿ ತೇರಿ. ಅದನ್ನ ಇಲ್ಲಿ ಅದನ್ನ ಗುರುತ ಹಿಡಿದವ್ರು ಯಾರಂದ್ರೆ ತತ್ವದರ್ಶಿಗಳು ಏನಿದ್ದಲ್ಲ, ಭಾಗ್ಯವಂತರು. ಅದನ್ನ ನೋಡಿದ್ರು. ಅವ್ರು ನೋಡಿ ಎಲ್ಲಿದ್ದಾನ ಶಿವ ಅಂತ ನೋಡಕ್ ಹೋದ್ರು. ಶಿವ ಅಲ್ಲಿ ಕುಂತಿದ್ದ. ಎಲ್ಲಿ? ಆ ಮೆಣಸವರು ಅಲ್ಲಿ. ಯಾಕೆ ಶಿವನೇ ಇಲ್ಲಿ ಬಂದು ಏನು ಮಾಡ್ಲಪ್ಪ? ಜೋಲಿ ಹೋತು, ಸ್ವಲ್ಪ ಜೋಲಿ ಹೋತು, ತಿರುಗಣಿ ಮಾಡ ಇದು. ಇಲ್ಲಿ ಈ ಶಿವಾನ ಮಂಟಪದಲ್ಲಿ ಬಂದು ಒಂದು ಸ್ವಲ್ಪ ಬಂದು ಮೊದಲು ಬಂದ್ಬಿಟ್ಟು ಕಸ ಪಸ ಹೊಡೆಯೋದಕ್ಕೆ ನೀವೆಲ್ಲರೂ ಅಭಿಮಾನ ತಾಳ್ತೀರಿ. ಇಲ್ಲಿ ಆ ತಿರುಗಣಿ ಮಾಡಿದಾಗ ನೋಡ್ರಿ, ನೀವೇನ್ ಮಾಡ್ತೀರಿ ನೋಡ್ರಿ. ಏನ್ ನಳಕ್ ನಿಲ್ತಿರೋ, ಏನ್ ಕಸ ಹೊಡುತ್ತಿರೋ? ಅದೆರಡು ಒಂದು ಸಮಯದಾಗ ಅದಾವು. ನಳನು ಆವಾಗ ಬಂದವು, ಕಸ ಹೊಡುದು ಆವಾಗ ಬಂದತ್, ಒಲಿ ಬೂದಿ ತುಂಬುದು ಆವಾಗ ಬಂದತ್ತೆ. ಹಿಂದೂ ಸುರಂಗಿಲ್ಲ, ಮುಂದೆ ಸುರಂಗಿಲ್ಲ. ಹುಡುಗರು ಆವಾಗ ಹೇಳ್ತಾವು. ನೋಡ್ರಿ ಏನ್ ಮಾಡ್ತೀರಿ ನೋಡ್ರಿ ನೀವು. ಏನ್ ಆರಿಸಿಕೊಳ್ತೀರಿ ಆರಿಸಿಕೊಡ್ರಿ. ಒಲ್ಲೆನ್ನಕ್ ಬರ್ತತೇನಲ್ಲಿ? ಒಲ್ಲೆನ್ನಕ್ ಬರ್ತತೇನ? ಯಾವುದು ಒಲ್ಲೆ ಅಂತೀರಿ ಅದು ಉಳಿತಿ. ಅದು ಯಾವುದು ಒಲ್ಲೆ ಅಂತೀರಿ ಅದು ಉಳಿತಿ. ಅದು ಮತ್ತೆ ನೀವು ಒಳಗೆ ಹೋದಾಗ ನಾ ಬಿಡೋದು, ನೀವು ಬರಲಿಲ್ಲ, ಅದು ನೀವೇನು ಬರಲಿಲ್ಲ, ನಿಮ್ಮದು ಹಂಗೆ ಉಳದ ಬಿಡೋದು. ಕಸ ಹೊಡೋದು ಹಂಗೆ ಉಳ್ದತಿ, ಒಲಿ ಬೂದಿ ತಗೋದು ಹಂಗೆ ಉಳೋದು. ನಾ ಏನು ಮಾಡಲಿ? ನೀರಿಗೆ ಹಾಕಿ ನಾನು ನೀರು ತೆಗೆದೇನಿ, ಕಸ ಅದು ಉಳ್ಬೇಕು. ನೀವೆಲ್ಲ ಕೋರ್ಟ್ನಿಂದ ಒಳ್ಳೆ ಶಿಮಾಕ್ ಮಾಡ್ಕೊಂಡು ಒಳ್ಳೆ ಶಿಸ್ತಿನ ಮಾಡಿ ಹೋದ್ರಿ. ಅಲ್ಲಿ ತನಕ ಬರೋಬ್ಬರಿ ಅವರು ಹೊರಗಿನ ತಮಗೆ ನೇಮಿಸಿದ ಕೆಲಸ ಅಷ್ಟೇ ಮಾಡ್ಯಾರ. ನೀವು ಹೋಗಿ ಎಲ್ಲ ಕೋರ್ಟ್ ತೆಗೆದು ಹಿಂಗಾಗಿ ಸ್ನಾನ ಆಗಿ ಏನು ಹೋಗಿ ಕುಂದಿರ್ಬೇಕಂತ ನೀವು ಮಾಡಿದ ಕೆಲಸನೇ ಆಗಿಲ್ಲ, ಉಳ್ದಬೇಕು. ನೀವೇ ಮಾಡಿರಿ, ನಾವೇ ಬಿಡೋಣ ಅದಕ್ಕೆ. ಶಿವ ಅಂದ ನೀವು ಏನು ಮಾಡ್ಬೇಕಾತು? ಅತ್ತಿಂದ ಹೆಗನಲ್ಲಿ ಕೂಡ ತೊಗೊಂಡು ಬಾವಿಗೆ ಹೋಗ್ಬೇಕಾತು. ಅದ್ರಾಗ ಸಿಕ್ಕರೆ ಬಿಡುದಲ್ಲ ನೋಡ. ನಮ್ಮಂಥವ್ರು ನಾವು ಸನ್ಯಾಸಿಗಳಂದ್ರು ಕೂಡ ಅಲ್ಲಿ ಸಿಕ್ಕು ಅಂತಂದ್ರೆ ನಮ್ಮದು ಪಜಿತೇನ. ಬೆಣ್ಣೆ ಬೆಂಕಿಯ ನಡುವೆ ತಣ್ಣಗಾಗುವುದುಂಟೆ, ಹೆಣ್ಣಿದ್ದ ಬಳಿಯ ಒಡನಾಡಿ ಶಿವಯೋಗಿ ಮಣ್ಣ ಮಸಿಯಾದು ಸರ್ವಜ್ಞ. ಒಬ್ಬ ಸನ್ಯಾಸಿಗೆ 16 ಮಕ್ಕಳಾಗ್ಯಾವ. ಸನ್ಯಾಸಿಗೆ 16 ಮಕ್ಕಳಾಗ್ಯಾವ. ಹೋಗುವಾಗ ಆ ಊರಾಗ ಅವನಿಗೆ ಹೊಟ್ಟೆ ತುಂಬಲಿಲ್ಲ. ಅಷ್ಟು ಮಕ್ಕಳನ್ನ ಕಟ್ಟಿಕೊಂಡು ಅವ್ರನ್ನ ಎಲ್ಲರನ್ನು ತಗೊಂಡು ಹೋಗುವಾಗ ಅವನಿಗೆ ಮತ್ತೊಬ್ಬರು ಬಂದು ಭೇಟಿ ಆದ್ರು. ಯಾಕ್ರಿ ಸ್ವಾಮಿಗಳ ತಾವು ಗೀತಾ ಉಪದೇಶ ಮಾಡ್ತಿದ್ರಿ, ಗೀತಾ ಹೇಳ್ತಿದ್ರಿ, ಈ ಗೀತಾ ಎಷ್ಟು ಅಧ್ಯಾಯ ಆಗೈತಂದ್ರೆ ಕೇಳಿದ. ಹದಿನಾರು ಅಧ್ಯಾಯ ಆಗ್ಯಾವ. ಆಕೆ ಒಂದು ಅಧ್ಯಾಯ, ಹಾಲೊಂದು ಬೆಕ್ಕು ಒಂದು ಅಧ್ಯಾಯ, 18 ಅಧ್ಯಾಯ ಆಗೈತ್ರಿ.
ಆ ಮರಾಠಿಯಲ್ಲಿ ಅಂತಾರೆ ಅದಕ್ಕೆ ಸನ್ಯಾಸಿಚ ಪ್ರಪಂಚ ಬಾಹಿರ್ ಪಡ್ಲಾ ಅಂತ. ಅದರೊಳಗೆ ಸಿಕ್ಕರೆ ಇಷ್ಟು ಫೈಜಿತಿದೆ. ಇದು ಎಲ್ಲೇ ಕಷ್ಟ ನಷ್ಟಗಳು ಎಲ್ಲಿದವಂದ್ರೆ ಸೃಷ್ಟಿ ಭಾಗದಲ್ಲೇ ಇದೆಲ್ಲ ಸೃಷ್ಟಿ ಸ್ಥಿತಿ ಸಂಹಾರ ಇರೋ ಭಾಗದಲ್ಲಿದೆ. ಇದಕ್ಕೆ ಹೊರತಾಗಿ ಆಶ್ರಯಭೂತವಾಗಿ ಯಾವುದೋ ಅಲ್ಲಿದೆಲ್ಲ. ಅದು ಎಂಥದ್ದಂದ್ರೆ ಅಪೂರ್ವ. ಅದು ಅಪೂರ್ವ. ಇಷ್ಟು ನೋಡ, ಉಪಕ್ರಮ ಉಪಸಂಹಾರದಲ್ಲಿಯೂ ಯಾವುದದೆಯೋ ಅದೇ, ಅಭ್ಯಾಸದಲ್ಲಿಯೂ ಅದೇ ಅದೇ. ಮತ್ತು ಅಪೂರ್ವತಾ ಅಂತಂಬುದು ಇಷ್ಟೆಲ್ಲ ಪೇಚಿನ ಈ ಪ್ರಪಂಚದಲ್ಲಿದ್ದಾಗಿಯೂ ಕೂಡ ಅಪೂರ್ವವಾಗಿ ಯಾವುದದೆಯೋ ಅದೇ ಇದೆ. ಇದಕ್ಕೆ ಅಪೂರ್ವತಾ ಲಿಂಗ ಅಂತ ಇದರ. ಇನ್ನು ಫಲ ಅಂತಂದ್ರೆ ಫಲಲಿಂಗ ಅಂತಾರೆ ಅದಕ್ಕೆ. ಆತ್ಮಲಾಭಾತ್ ಪರಂ ನ ವಿದ್ಯತೆ. ಲಾಭ ಯಾವುದು ಅಂತ ಕೇಳಿದರೆ ಆತ್ಮಲಾಭವೇ ಲಾಭ. ಆತ್ಮಲಾಭ ಬಿಟ್ಟು ಇತ್ತೀಚಿನ ಈ ವಿಷಯಗಳಲ್ಲಿ ನಾವು ಯಾವುದನ್ನಾದರೂ ಪಡೆದರೂ ಇದರ ದುಃಖವೇ. ಈ ಸೃಜನ ಪದಾರ್ಥಗಳಲ್ಲಿರುವಂತಹ ವಸ್ತುಗಳು ಯಾವ ಇದ್ರೂ ಕೂಡ ಇವು ಬರೇ ನಮಗೆ ದುಃಖ ಕೊಡುವ ದುಃಖ ಕೊಡುವ ದುಃಖ ಕೊಡುವ ದುಃಖ ಕೊಡುವ ದುಃಖ ಕೊಡುವ. ಲಾಭ ಅಂತಂದ್ರೆ ಯಾವುದು? ಅದು ಆತ್ಮಲಾಭ. ಏನಿದ್ದಡೇನು ನಿಜ ಬೋಧಿ ಒಂದಿಲ್ಲದಿದ್ದರೆ ಕಾನನದ ಬೆಳದಿಂಗಳಂತ ಬಹಳ ಬೈದಾರಲ್ಲ, ಅದು ಆತ್ಮಲಾಭ. ಆತ್ಮಲಾಭವೇ ಲಾಭ. ಅದಕ್ಕಾಗಿಯೇ ಪ್ರಯತ್ನ ಪಡಬೇಕು, ಅದಕ್ಕಾಗಿಯೇ ದುಡಿಯಬೇಕು ಅಂತಂಬುದಿದು ಈ ಪ್ರಕರಣ. ಇದು ಎಂಥ ಪ್ರಕರಣ ಅಂದ್ರೆ ಇದು ಫಲಲಿಂಗದ ಪ್ರಕರಣ ಅಂತಾರೆ. ಇದು ಎಷ್ಟು ನೋಡ್ರಿ, ರಾಜ ಮಹಾರಾಜರು ಋಷಿಗಳ ಹತ್ತಿರ ಬಂದರು. ಋಷಿಗಳಲ್ಲಿ ಏನು ಐಶ್ವರ್ಯ ಇಲ್ಲ, ಏನಿಲ್ಲ. ಒಂದು ಕುಟೀರದಲ್ಲಿ ಒಂದು ಹುಲ್ಲ ಚಾಪಿ ಮೇಲೆ ಕೂತಂಥ ಮಹನೀಯರನ್ನು ನೋಡಿದ್ರೆ ದೂರತಃ ಸಾಷ್ಟಾಂಗ ಪ್ರಣಿಪಾತ ಹಾಕ್ತಾರ. ಅವರಿಗೆ ಪ್ರಣಿಪಾತ ಹಾಕಲಿಕ್ಕೆ ಅಷ್ಟೊಂದು ಕೀಳರನ್ನ ಮಾಡಿದ್ಯಾವುದು? ಇವರು ಒಂದು ಏನೇನು ಇಲ್ಲದಂತ ಚಾಪಿ ಮೇಲೆ ಕೂತ್ಕೊಂಡಿಷ್ಟು ಪೂಜ್ಯರನ್ನು ಮಾಡಿದ್ಯಾವುದು? ಇಲ್ಲೇ ನಿಮ್ಮ ಇದ್ರೊಳಗನ ನೆಹರೂರವರು ಮನೋಭಾವಿ ಹತ್ರ ಬಂದ್ರ ಅವರು ಒಂದು ಪೀಠದ ಮೇಲೆ ಅವ್ರು ಕೊಡ್ಬೇಕಂತ, ಇವ್ರಿಗೆ ತಳಕ್ ಕೊಡ್ಬೇಕಂತ. ಏನಪ್ಪ, ಆ ಏನು ಇಲ್ಲದಂಥ, ಏನೇನೂ ಸಿರಿ ಇಲ್ಲದಂಥ ಒಬ್ಬ ಯೋಗಿ, ಒಬ್ಬ ಋಷಿಯನ್ನ ಪೂಜ್ಯ ಸ್ಥಾನದಲ್ಲಿ ಇಟ್ಟದ್ದು ಯಾವುದು? ಆತ್ಮಲಾಭ. ಇವರು ಇಷ್ಟು ಐಶ್ವರ್ಯ ಪಡೆದವರು ಹೋದರೂ ಕೂಡ ಇವ್ರನ್ನ ಅಪೂಜ್ಯ ಸ್ಥಾನದಲ್ಲಿ ಇಟ್ಟದ್ದು ಯಾವುದು ಅಂತ ಕೇಳಿದ್ರೆ ಇದು ಅನಾತ್ಮಲಾಭ. ಅವ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾನ್ ಮನುಷ್ಯ ಆತ ಆತ್ಮವಿದ್ಯಾ ಪ್ರಾಪ್ತ ಮಾಡಿಕೊಂಡಂಥ ಭಾಗ್ಯವಂತ ಸರ್ವತ್ರ ಪೂಜ್ಯತೆ, ತ್ರಿಷು ಲೋಕೇಶು ಪೂಜ್ಯತೆ. ಅಷ್ಟೇ ಅಲ್ಲ, ಅದು ಇಂಥ ಲಾಭ ಯಾವುದದು ಅಂದ್ರೆ ಆತ್ಮಲಾಭ. ಆತ್ಮಲಾಭ ಅಂತಾರೆ. ಏನಪ್ಪ ಅವರು ಯೋಗಿಗಳು ಎಲ್ಲರೂ, ಅವರು ಎಲ್ಲರೂ ಹಿಂಗ ಅನ್ನೋದು ಯೋಗಿಗಳಪ್ಪ. ಅವರು ಯೋಗಿಗಳು ನಮ್ಮ ಅವ್ರಂಗೆ ನಾವು ಹೆಂಗಾದೇವಿ, ಅವ್ರಂಗೆ ನಾವು ಹೆಂಗಾದೇವಿ ಅಂತಲ್ಲಿ ನಾವು ಎಷ್ಟು ಶಾಣ್ಯರಿದ್ರು ನಾವಲ್ಲಿ ಕೇಳರ ಹಾಕಿ ಅವರ ವಿದ್ಯೆದ ಎದುರಿಗೆ ನಮ್ಮ ವಿದ್ಯಾ ನಿಸ್ತೇಜ ಆಗುವುದು. ಅವರ ಪ್ರಯತ್ನದ ಎದುರಿಗೆ ನಮ್ಮ ಪ್ರಯತ್ನ ನಿಸ್ತೇಜ ಆಗುವುದು. ಅವರ ಸಾಹಸದ ಎದುರಿಗೆ ನಮ್ಮ ಸಾಹಸ ನಿಸ್ತೇಜ ಆಗುವುದು. ಅವರ ಕಾಲದ ಎದುರಿಗೆ ನಮ್ಮ ಕಾಲ ನಿಸ್ತೇಜ ಆಗುವುದು. ಒಟ್ಟೆ ನಮ್ಮ ಜೀವನವೇ ಅವರ ಎದುರಿಗೆ ನಿಸ್ತೇಜ ಜೀವನ ಆಗುವುದು. ಏನಪ್ಪ ನಮಗೆ ಹೀಗೆ ಅನಿಸ್ತಿರ್ತೈತಿ. ಅವಾಗ ಅಯ್ಯೋ ಏನು ನಾವು ಕಾಲ ಕಳೆದಿವಪ್ಪ,
ಏನು ಕಾಲು ಕಳೆದಿವಿ, ಏನು ಪಾಪ ನಮದು, ಏನು ಕಾಲು ಕಳೆದಿವಿ. ಶಿವ ಎಷ್ಟು ಕಷ್ಟ ಆಯ್ತು ನಮಗೆ. ಏನಿದು, ಏನವರು ನಮಗಿಂತ ಸಣ್ಣವರು ದೊಡ್ಡವರಾದರು, ಏನಿದು ಯೋಗಿಗಳಾದರು. ಒಬ್ಬೊಬ್ಬ ನಮ್ಮ ಭಾಗ್ಯ ಏನಿದು, ಹಣೆ ಬಾರ ಅಂತ ನಮ್ಮದು ನಾವ ಆ ಹೊತ್ತಿಗೆ ಹಲ್ಲುಗಳಕೊಳ್ಳುತ್ತೆ. ಹೆಚ್ಚಿನದು ಯಾವುದು ಅಂತ ಕೇಳಿದ್ರೆ ಆತ್ಮಲಾಭ. ಆತ್ಮಲಾಭಾತ್ ಪರಂ ನ ವಿದ್ಯತೆ. ಏನಪ್ಪ ಅದಕ್ಕೆ ಫಲಲಿಂಗ ಅಂತಾರೆ. ಫಲ 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 ಅಂತಾರೆ. ಅದು ಆತ್ಮಾನುಭೂತಿ, ಆತ್ಮ ಸಾಕ್ಷಾತ್ಕಾರವೇ ಫಲ ಎಂಬುದು ಅದೇ ಅವರ ರೀತಿ. ಅದನ್ನ ಇವರು ಸಂಸಾರಿಗಳು ತಮಗೆ ಉಪಯೋಗ ಮಾಡಿಕೊಂಡಾರೆ. ಫಲ ಆಗ್ಯಾವೇನಪ್ಪ ಅಂತ ಕೇಳಿದ್ರೆ ಫಲ ಆಗೈತಿ ಅನ್ನೋದಿಲ್ಲ. ಇವರು ಫಲ ಆಗ್ಯಾವೇನು ಅಂತ ಕೇಳ್ತಾರೆ. ಬಹುವಚನದೊಳಗೆ ಹೇಳ್ತಾರೆ. ಅದ್ರಾಗ ಏಕವಚನದೊಳಗೈತಿ. ಆತ್ಮಲಾಭವು ಅಂತ ಏಕವಚನದಾಗ ಐತದ. ಆತ್ಮಲಾಭಗಳು ಅಂತ ಗಳು ಹಚ್ಚಿಲ್ಲ ಅಲ್ಲಿ, ಇಲ್ಲಿ ಗಳು ಹಚ್ಚಿ. ಅಲ್ಲಿ ಆತ್ಮಲಾಭ, ಬರೇ ಆತ್ಮಲಾಭ, ಆತ್ಮಲಾಭವು ಆತ್ಮಲಾಭ, ಆತ್ಮಲಾಭ, ಆತ್ಮಲಾಭ. ಇಲ್ಲೇ ಫಲ ಆಗ್ಯಾವೇನು ಅಂತ ಏನು ಇನ್ನೂ ಆಗಿಲ್ರಿ. ಅಲ್ಲಿ ಶಿವ ಏನು ಪಾಪ ಮಾಡಿಯೋ ಏನ್ರಿ ಅಪ್ಪ, ಆಗಿಲ್ಲ. ಶ್ರೀನಪ್ಪನ ಏನು ಏನಾರ ಕಡೆ ವ್ಯವಸ್ಥೆ ಮಾಡ್ಬೇಕಲ್ಲ. ಏನಾರ ಮಂತ್ರ ತಂತ್ರ ಏನಾರು ಇಲ್ಲಿ ಗುರುಗಳು ಬಂದಾರಂತಲ್ಲೋ, ಕರಡಿ ಇದ್ರಾಗ ಇರ್ತಾರಂತ. ಅವ್ರ ಕಡೆಯಿಂದ ಏನಾರು ಕೇಳ್ರಿ. ಹೋಗಿಂದ್ರಿ ಅವ್ರು ಇಂಥವ್ರಲ್ಲ, ಅವ್ರು ಇಂಥವ್ರಲ್ಲ. ಅವರು ಹೇಳಿದ್ರಿ ಇದನ್ನೆಲ್ಲ ಬಿಟ್ಟು ಬಾ ಅಂದ್ರ ಅವರು. ಇದನ್ನೆಲ್ಲ ಬಿಟ್ಟ ಬಾ, ಇದ್ರ ಚಿಂತೆ ಹಚ್ಕೋಬೇಡ, ಬಿಟ್ಟ ಬಾ, ನಿನಗೊಂದು ಲಾಭ ಮಾಡಿಕೊಡ್ತೀನಿ ಅಂದ್ರು. ಇದನ್ನೆಲ್ಲ ಹ್ಯಾಂಗ್ ಬಿಟ್ಟು ಹೋಗ್ರಿ. ನಾವು ಹೋಗ್ತಿದ್ವಿ, ಏನಾದ್ರು ಮನೆಗೆ ದೀಪ ಹಚ್ಚೋರಿದ್ರು ಹೋಗ್ತಿದ್ವಿ. ದೀಪನ ಇಲ್ಲಂಗ ಆಯ್ತು ನಮ್ಮ ಮನೆಗೆ. ಏನು ಅವ್ರ ಹತ್ರ ಬಂದಾರ, ಎಲ್ಲರೂ ಬಂದಾರ, ದೀಪ ಹಚ್ಚೆ ಬಂದಾರ ಅವ್ರು. ಅವೇನು ಸಣ್ಣ ಸಣ್ಣ ಹುಡುಗರು ಬಂದಾವು, ಅವು ಮನೆಗೆ ಆ ಮೊದಲ ಬಂದಾವು. ಹಿಂದಾಡಿ ಬಂದವರು ದೀಪ ಹಚ್ಚಿ ಬಂದಾರ. ಶರಣಾತ ಹನುಮಂತಪ್ಪ ಆತ ಮನೆಗೆ ಚಲೋ ತೆಗಿಲ್ಲ, ಹಚ್ಚೆ ಬಂದಾರ ಅವರು. ಏನ್ರಿ ಹಚ್ಚ ಇದು ಅದನ್ನಾರು ಮಾಡಿದ್ರ ಅದಕ್ಕೆ ಅದು ಇಲ್ಲ, ಅದು ಇಲ್ಲ. ಏನ್ ಮಾಡ್ಬೇಕಿನ್ನ ಇದಕ್ಕೆ ಲಾಭ ಅಂತ ಹೇಳಿದಾರೆ, ಇದಕ್ಕೆ ಫಲ ಅಂತ ಹೇಳಿದಾರೆ. ಮಕ್ಕಳ ಮರಿಗಳಿಗೆ ಫಲ ಅಂತ ಹೇಳಿದಾರೆ ಇವರು. ಇವು ಫಲ ಅಲ್ಲ, ಇವು ಫಲಲಿಂಗ ಅಂತಂದ್ರೆ ಯಾವುದು? ಆತ್ಮನನ್ನರಿಯಲು ಸರ್ವವು ಅರಿಯಲ್ಪಟ್ಟಿದ್ದು. ಏನ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ. ಯದ್ ಲಾಭಾತ್ ಅಪರಂ ನ ವಿದ್ಯತೆ, ಅಪರಂ ಲಾಭಂ ನ ವಿದ್ಯತೆ. ಒಂದು ಆತ್ಮ ಪ್ರಾಪ್ತಿನ ಖರೆ ಲಾಭ ಅಂದ್ರೆ ಅದರದೇ ಲಾಭ. ಅದರ ಹೊರತು ಲಾಭ ಅಂತ ಅನ್ನೋದಿಲ್ಲ. ಅಂಥ ಫಲದ ವಿಷಯಕವಾಗಿ, ಆ ಲಾಭದ ವಿಷಯಕವಾಗಿ ಏನು ಹೇಳುವ ಉಪದೇಶ ಇದಲ್ಲ, ಅದು ಫಲಲಿಂಗ ಪ್ರಕರಣ ಅಂತ ಅನ್ಬೇಕಾಗತ್ತೆ. ಇದು ಇಷ್ಟಾದ್ವೇ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ. ಇನ್ನು ಅರ್ಥವಾದ ಅಂತನ್ನೋದೊಂದದು. ಅರ್ಥವಾದದಲ್ಲಿ ಏನದೆ? ಒಂದನ್ನು ಕೊಂಡಾಡುವುದು, ಸ್ತುತಿಸುವುದು, ಮತ್ತೊಂದನ್ನು ನಿಂದಿಸುವುದು, ಹೀಯಾಳಿಸುವುದು. ಉಪನಿಷತ್ತು ಶಬ್ದದ ಅರ್ಥನ ಹಿಂಗಾಯ್ತಲ್ಲ, ಅವಹೇಳನ, ಪ್ರಾಪ್ತಿ, ನಾಶ, ಅವಹೇಳನ. ಹಾಗೆ ಅರ್ಥವಾದದಲ್ಲಿ ಏನದೆ? ಒಂದನ್ನು ಸ್ತುತಿಸೋದು, ಹರಿ ಸ್ತುತಿಸೋದು. ಏನಪ್ಪ ಅವ, ಏನು ಪುಣ್ಯ ಪುರುಷ ಹರಿಶ್ಚಂದ್ರ, ಎಂತ ಸತ್ಯವಾನಿದ್ದಾನ, ಏನಪ್ಪ ಕರ್ಣ, ಏನು ದಾನಿ ಇದ್ದಾನ ಅಂತ ಅವನನ್ನ ಹೊಗಳೋದು. ಈ ಕಡೆ ಯಾರು ಅಸತ್ಯ ಭಾಷಣದವರಿದ್ದಾರೆ, ಯಾರು ಏನು ಕೈಯಿಂದ ಏನು ಕೊಡದವರಿದ್ದಾರಲ್ಲ, ಇವರನ್ನ ಬೈಯೋದು.
ಈ ಕಡೆ ಇವ್ರನ್ನ ಬೈಯೋದು, ಆ ಕಡೆ ಅದನ್ನು ಹೊಗಳೋದು. ಇದಕ್ಕೇನಂತಾರೆ? ಇದಕ್ಕೆ ಅರ್ಥವಾದಂತ ಇದು ದೃಷ್ಟಾಂತ. ನಮ್ಮ ಈ ದ್ರಾಷ್ಟಾಂತಲ್ಲಿ ಏನದಂತಂದ್ರೆ ಅರ್ಥವಾದೊಳಗೆ ಆತ್ಮಪ್ರಾಪ್ತಿ ದಶಿನ ದುಡಿದುಕೊಳ್ಳುವವನೇ ಪುಣ್ಯ ಪುರುಷ, ಅವನ್ನೇ ಸ್ತುತಿ ಮಾಡುವ. ಯಾರನ್ನ ಈ ನಾಲಿಗೆ ಹೊಗಳಬೇಕು ಅಂತ ಕೇಳಿದ್ರೆ, ಯಾವ ದೇವರನ್ನ ಕಂಡಾನ, ದೇವರ ದಶಿಂದ ದುಡಿತಾನ, ದೇವರು ಕಾಣಬೇಕೆಂಬ ಉತ್ಸಾಹವುಳ್ಳ ಯಾವುದಲ್ಲ ಅವನನ್ನೇ ಈ ನಾಲಿಗೆಯು ಹೊಗಳಬೇಕು. ಯಾರು ಈ ವಿಷಯಕ್ಕಾಗಿ ದುಡಿಯೋರಿದ್ದಾರಲ್ಲ ಅವ್ರನ್ನ ಬೆಂಕಿ ಹಸಲೆ ಅವ್ರ ಮಾರಿ ಸುದ್ದ ನೋಡಬಾರ್ದು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು. ಇವು ಕಲ್ಲಿದ್ದಂಗೆ. ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಇವ್ರನ್ನ ಬಹಳ ಬೈತಾರೆ. ಇವ್ರನ್ನ ಯಾರನ್ನ? ಈ ಕಡೆ ವಿಷಯಗಳನ್ನು ನಂಬಿಕೊಂಡು ಕೂತವ್ರನ್ನ ಬಹಳ ಬೈತಾರೆ. ಏನಪ್ಪ ಸುಮ್ಮನೆ ಅದನ್ನೆಲ್ಲ ನಿಮಗೆ ಹೇಳಿದರೆ ಸಿಟ್ಟು ನೀವು ಬರಬಹುದಂತೇಳಿ ಸ್ವಲ್ಪ ಹೇಳ್ತೇನೆ. ಬರೀ ಇದನ್ನು ನಿಂದಿಸುವುದು. ಅದಕ್ಕೊಂದು ಜಗನೇಟನ ಸಂಸಾರ ಹೇಯ ಸ್ಥಳ, ಅದನ್ನ ಜಗನೇಟನ 101 ಸ್ಥಳದಲ್ಲಿ ಇದೊಂದು ಸ್ಥಳನ ಮಾಡ್ಯಾನ. ನಿಮ್ಮ ಮನೆಯೊಳಗಾದ್ರೂ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಿ, ನಿಮ್ಮ ಮಕ್ಕಳು ಹೊಸದಾಗಿ ಅವು ಬಾಳೆ ಮಾಡಕ್ ಕೂತು ಅಂತಂದ್ರೆ ಅವು ಮನೆ ಬಿಟ್ಟು ಹೊರಗೆ ಹೋಗುದಿಲ್ಲ. ನೀವು ಅಂತೀರಿ ಹೋಗ ಸೊಳೆ ಮರ ಹೋಗಕಡೆ ಹೋಗ ಹೊರಬಿದ್ದು ಹೋಗಟ ಕುಂತಾನೆ ನೋಡಿ. ಸೊಳೆ ಮಗ ಹೆಂಡತಿ ಮಾರಿ ನೋಡ್ಕೊಂತ ಹೋಗೋರ ನಿಮ್ಗನ ಹೋಗಟ ಏನೋ ಶಿವನ ಮಂಟಪದಾಗ ಸ್ವಾಮಿಗಳು ಹೇಳ್ತಾರೆ ಎಂತೆಂಥವ್ರು ಹೋಗ್ಯಾರ, ನೀನು ಹೋಗ್ಬಾರ್ದು. ಅಯ್ಯೋ ನನಗೆ ಅಲ್ಲಿ ಹೋಗೋದೇನು? ನೀವು ಬೇವುತ್ತೀರಾ, ನೀವು ಏನಾರ ಅಂತೀರ ಹುಡುಗರಿಗೆ. ಅದೇನು ಆ ಮಹಾತ್ಮರ ಏನಾದ್ರು ನಮಗೆ ಬೈತಾರ, ಭಾರಿ ಬೈತಾರೆ. ಏನಪ್ಪ ಪಡೆವೆ ನೀನೆಂದಿಗೆ ಪರಮುಖ್ಯ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ ಅಂತ ಒಂದು ಬಾಯಿ. ದುಡ್ಡಿನ ಮೇಲೆ ಆಸೆ ಉಳ್ಳವರಿಗೆ ಅಯ್ಯಯ್ಯೋ ಅವರಿಗಂತೂ ಸಾಕಷ್ಟು ಭೇದ. ಭೂಮಿ ಮೇಲೆ ಆಸಕ್ತಿ ಉಳ್ಳವರಿಗೆ ಸಾಕಷ್ಟು ಭೇದ. ಕನಕ ಕಾಮಿನಿ ಪುತ್ರಾದಿಗಳ ಮೇಲೆ ಆಸಕ್ತಿ ಉಳ್ಳವರಿಗೆ ಅವರಿಗಿಂತ ಸಾಕಷ್ಟು ಭೇದ. ಬೆವುದ ಅದು ಆ ಕಡೆ, ಇದು ಅರ್ಥವಾದ. ಅವ್ರ ತಾತ್ಪರ್ಯ ಏನದೆ ಅಂತಂದ್ರೆ ಬೈಬೇಕು ಅನ್ನೋದು ಅರ್ಥ ಅಲ್ಲ ಅವ್ರದ್ದು. ಇದ್ರೊಳಗೇನು ಆಸಕ್ತಿ ಆ ಕಡೆ ಇವನು ಮುಖ ತಿರುಗಿಸೋದಿಲ್ಲ ಅಂತ ಬೈದ್ರಾರ ಈ ಕಡೆ ತಿರುಗಾನಲ್ಲ ಅಂತ ಇಷ್ಟ. ಅದು ಒಟ್ಟು ಅವನು ತಿರುಗಿಸ್ಬೇಕಾಗಿತ್ತು. ವಾಸ್ತವಿಕ ಏನು ಅವನ ಬೈಬೇಕಂತ ಅಪೇಕ್ಷಾ ಅವ್ರದಿಲ್ಲ. ಈ ಆಸಕ್ತಿ ಇದರೊಳಗೆ ಅನಾಸಕ್ತರಾಗಿ ಈ ಕಡೆ ಆತ್ಮದತ್ತ ಆಸಕ್ತಿ ತಾಳಲಿ ಅನ್ನುವ ಈ ಆಸೆಯಿಂದ ಅದು ಅದಕ್ಕೆ ಅರ್ಥವಾದ ಅಂತಾರೆ. ಇದು ಐದನೇ ಭಾಗ. ಇದು ಅರ್ಥವಾದ. ಉಪಪತ್ತಿ ಅಂತಂಬುದು 6ನೇದ್ದು. ಅದೇನು ದ್ರಾಷ್ಟಾಂತಕ್ಕೆ ಸಮನ್ವಯ ಮಾಡು. ನೀರಿನಲ್ಲಿ ಹುಟ್ಟಿದ ತರಂಗಗಳೆಲ್ಲವೂ ನೀರೇ, ಮಣ್ಣಿನಲ್ಲಿ ಹುಟ್ಟಿದ ಗಡಿಗೆ ಮಡಿಕೆಗಳೆಲ್ಲವೂ ಮಣ್ಣೇ ಆದಂತೆ ಪರಮಾತ್ಮನೆಂಬುವಂಥ ಸಾಗರದಲ್ಲಿ ಹುಟ್ಟಿದಂಥ ಜೀವಿಕೋಟಿಗಳ ತರಂಗಗಳೆಲ್ಲವೂ ಪರಮಾತ್ಮನೇ. ಪರಮಾತ್ಮನೆಂಬ ಮೃತ್ತಿಕೆಯಲ್ಲಿ ಹುಟ್ಟಿದಂತಹ ಈ ಜೀವಿಕೋಟಿಗಳೆಲ್ಲವೂ ಪರಮಾತ್ಮನೇ. ಕಾರ್ಯ ಬೇರೆ ಕಾರಣ ಬೇರೆ ಅಂತ ಹಿಂಗ ಅನ್ನೋಂಗಿಲ್ಲ. ಕಾರ್ಯ ಆಗಿ ಇದೊಂದು ತರಂಗ ಎಂಬುದೊಂದು ಕಾರ್ಯ ಆಗಿ ಇದು ನೀರು ಬಿಟ್ಟು ಬ್ಯಾರೆ ಅದೇ ಅಂತ ಹಿಂಗ ಅರ್ಥ ಇಲ್ಲ ನೋಡು. ದೊಡ್ಡದಾರ ಇರ್ಬಹುದು ತರಂಗ, ಸಣ್ಣದಾರ ಇರ್ಬಹುದು ತರಂಗ, ಅದಿದ್ರೂ ಕೂಡ ಅದು ಜಲನೆ ಅಂತನ್ನುವಂತೆ ನಾವು ಜೀವಿಕೋಟಿಗಳಾಗಿ ಹೊರಬಿದ್ದು ಬಂದೇವಿ. ಈಗ ಕಾಣ್ತೀವಿ. ನಾವು ಶಾಣರಿರ್ಬಹುದು, ದಡ್ಡರಿರ್ಬಹುದು, ಶ್ರೀಮಂತರಿರ್ಬಹುದು, ಬಡವರಿರ್ಬಹುದು, ಯಾವುದೇ ಥರದಿಂದ ಇದ್ರೂ ಕೂಡ
ನಾವು ಪರಮಾತ್ಮನ ಸ್ವರೂಪಿಗಳೇ. ಗುಣಗಳಿಂದ ಜೀವಿಗಳಿದ್ರೂ ಕೂಡ ಒಂದಕ್ಕೊಂದು ತರಂಗಗಳು ಒಂದನ್ನೊಂದು ಬಾಧಿಸುವಂತೆ. ಒಂದು ತರಂಗ ಹೊರಡ್ತೀವಿ, ಹಿಂದಿನ ದೊಡ್ಡ ತರಂಗ ಹೊರಟು ಆ ಮುಂದಿನ ತರಂಗವನ್ನು ದಬಾಯಿಸ್ತು, ಮತ್ತೊಂದು ಹಿಂದಿನ ದೊಡ್ಡ ತರಂಗ ಎಬ್ಬಿಸ್ತು, ಅದನ್ನ ದಬಾಯಿಸ್ತು. ಹಿಂಗೆ ದ್ವೇಷಾರ್ಕಗಳಿಂದ ಕೂಡಿಕೊಂಡಿದ್ರು ಕೂಡ ಆ ತರಂಗಗಳೆಲ್ಲವೂ ಜಲಾನ ಅಂತ ಹೆಂಗಂತಂಬೋರು, ಹಂಗ ಸತ್ವ ರಜ ತಮ ಗುಣಗಳಿಂದ ಜೀವಿ ಕೋಟಿಗಳು ಹಿಂಗೆ ಕಾಣ್ತಿದ್ರು ಕೂಡ ಇವರೆಲ್ಲರೂ ಪರಮಾತ್ಮನ ರೂಪಿಗಳ. ಏನಪ್ಪ, ವಾಲ್ಮೀಕಿ ಅಂಥ ಮಹಾಪಾಪಿ ಯಾರು ಸಿಗಲಿಕ್ಕಿಲ್ಲ, ಅವ ಪರಮಾತ್ಮನ ರೂಪ. ಹಂಗದ ಅಂತ ತಿಳ್ಕೊಂಡು ಪರಮಾತ್ಮ ಅದವ. ಅದು ಮೂಲತಃ ಬಂಗಾರ ಇರೋಣದ್ರಲ್ಲೇ ಬಂಗಾರ ಆತದು. ಆಭರಣ ಆಗಿ ಆ ಬಂಗಾರತನವನ್ನು ಕಳ್ಕೊಂಡಿದ್ರೆ ಬಂಗಾರ ಆಗಲಿಕ್ಕೆ ಬರ್ತಿದ್ದಿಲ್ಲ. ಅದು ಮೂಲತಃ ಬಂಗಾರ ಇರುವುದರಿಂದ ಬಂಗಾರ ಆಗಿರುವಂತೆ ಮೂಲತಃ ಶಿವನ ಸ್ವರೂಪಿಗಳೇ ನಾವೆಲ್ಲರೂ ಇರುವುದರಿಂದ ಕೊನೆಗೆ ಶಿವಸ್ವರೂಪಿಗಳೇ. ಈಗೇನು ಆಭರಣ ಬೇರೆ 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 ಆಭರಣ ಕಂಡಂತೆ ಕಾಣ್ತೇವೆ. ಇವ ಸತ್ವಜೀವಿ, ಇವ ರಜಾದಿ ಜೀವಿ, ತಮಃ ಜೀವಿ ಅಂತ ಜೀವಿಗಳು ನಾವು ಬೇರೆ 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 ಕಂಡಾಗ್ಯೂ ಕೂಡ ಮೂಲತಃ ಒಂದೇ ಇದೆ, ಒಂದೇ ಇದೆ. ಏಕ ಪರಾತ್ಮ ಬಹುರೂಪ ಸಂತಿ, ಸುವರ್ಣಮೇಕಂ ಬಹುಭೂಷಣಾನಿ, ಮೃತ್ಪಿಂಡಮೇಕಂ ಬಹು ಅವು ಭಾಂಡ ಮೊದಲಾದವುಗಳು ಆಗುವಂತೆ ಏಕ ಪರಾತ್ಮ, ಒಬ್ಬನೇ 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 ಪರಮಾತ್ಮ, ಒಬ್ಬನೇ ಪರಮಾತ್ಮ ಬಹುರೂಪವಾಗಿ ಕಂಡರೂ ಕೂಡ ಕೊನೆಗೆ ಪರಮಾತ್ಮನ ಸ್ವರೂಪನೇ ಅಂತ ಈ ರೀತಿಯಾಗಿ ಹೇಳುವ ಈ ಉಪದೇಶಕ್ಕೆ ಉಪಪತ್ತಿ ಲಿಂಗ ಅಂತಾರೆ. ಇದು ಉಪಪತ್ತಿ ಅನಂತ ದೃಷ್ಟಾಂತಗಳು ಕೊಟ್ಟು 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 ಅಲ್ಲೇ ಅಭೇದಗೊಳಿಸೋದು. ನಾವು ಏನಾರು ಆಗಿದ್ದರು ನೋಡ್ರಿ, ಕಟ್ಟಿಯವರ ಬದಲು ಏನಾರು ಆಗಿ ಹೋಗಿದ್ರೆ ಗುರುಗಳು ನಮಗೆ ಇಷ್ಟು ಪ್ರಯತ್ನ ಮಾಡುತ್ತಿದ್ದಿಲ್ಲ. ಬೆಳಪ ನಾವು ಬ್ರಹ್ಮಚಾರಿಗಳ ಅಂತ ನಿರ್ಧಾರ ಆಗಿ ಹೋಗಿದ್ರೆ ಪ್ರಯತ್ನ ಮಾಡ್ತಿದ್ದಿಲ್ಲ. ಗೃಹಸ್ಥರ ಬಿಡಪ ಅಂತ ನಿರ್ಧಾರ ಆಗಿದ್ರೆ ಅವರು ಪ್ರಯತ್ನ ಪಡ್ತಿದ್ದಿಲ್ಲ. ಅವರ ಬಿಡಪ ವಾನಪ್ರಸ್ಥರು ಅವರು ಸನ್ಯಾಸಿಗಳು ಅಂತ ಹಂಗ ಆದದ್ದ ಖರೆ ಅಂತ ಅನ್ನೋದಾಗಿದ್ರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಆದದ್ದ ಖರೆ ಅಂತ ಅನ್ನೋದಾಗಿದ್ರೆ ಅವರೇನು ಅಷ್ಟು ಪ್ರಯತ್ನ ಮಾಡಕ್ ಭಾಗ ಬರ್ತಿದ್ದಿಲ್ಲ. ಆಕಾಶ ಅದೇ ಇದು, ಅದು ಆದದ್ದ ಖರೆ, ಅದನ್ನ ನಾವೀಗ ಮತ್ತೇನಾದ್ರು ಮಾಡಕ್ ಬರುದಿಲ್ಲ. ವಾಯು ಅದೇ ಅದು ಆದದ್ದ ಖರೆ ಐತದು, ಅದನ್ನ ಮತ್ತೇನಾರು ಮಾಡ್ಲಿಕ್ಕೆ ಬರುದಿಲ್ಲ. ಅಗ್ನಿ ಜಲ ಪೃಥ್ವಿ ಅದಾವ, ಅವು ಆದದ್ದ ಖರೆ ಅದಾವ, ಅವನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗ ಜೀವಿಗಳು ನಾವು ಜೀವಿಗಳು ಆದದ್ದೇ ಸತ್ಯ ಅಂತಂದಿದ್ರೆ ಗುರು ನಮಗೇನು ಮಾಡ್ತಿದ್ದ, ಶ್ರುತಿ ನಮಗೇನು ಮಾಡ್ತಿತ್ತು? ಏನಪ್ಪ, ಏನೂ ಆಗಿಲ್ಲ. ಹ್ಯಾಂಗದನ ಹಂಗದಾನ. ಈ ಭಾವ ತರಂಗಗಳೇನಿದ್ದಾವಲ್ಲ ಇವನು ಬದಲು ಮಾಡ್ಯ. ಭಾವತರಂಗಗಳು ವರ್ಣಗಳ ಭಾವತರಂಗಗಳು ಆಶ್ರಮಗಳ ವ್ಯಾಮೋಹದಲ್ಲಿ ಈತನನ್ನ ತಂದು ಕೆಡಗಾವ. ವಾಸ್ತವಿಕ ನೋಡಿದರೆ ಹ್ಯಾಂಗಿದ್ದಾನೆ, ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಅದು ಹೆಣ್ಣುನೂ ಅಲ್ಲ, ಅದು ಗಂಡುನೂ ಅಲ್ಲ, ಏನೇನೂ ಅಲ್ಲ, ಅದು ಏನೇನೂ ಅಲ್ಲ, ಏನೇನೂ ಅಲ್ಲ. ಏನಪ್ಪ, ಚಂದಾಗಿ ನೋಡಿದರೆ ಎಲ್ಲವೂ ಪರಮಾತ್ಮನೇ ಇದೆ, ಪರಮಾತ್ಮನೇ ಇದೆ, ಪರಮಾತ್ಮನೇ ಇದೆ. ಈ ರೀತಿಯಾಗಿ ಕಾರ್ಯ ಕಾರಣಗಳ ಭಾವ ತೊಡೆದು ಅಲ್ಲಿ ಐಕ್ಯತಾ ಭಾವವನ್ನು ತಂದು ಕೊಡುವುದೇ ಇದು ಉಪಪತ್ತಿ ಲಿಂಗ ಅಂತಾರೆ. ಇವು ಷಡ್ವಿಧ ಲಿಂಗಗಳು. ಈ ಷಡ್ವಿಧ ಲಿಂಗಗಳ ತಾತ್ಪರ್ಯ ಏನದೇ ಅಂತ ಕೇಳಿದರೆ ಇದರದು ಈತನಿಗೆ ಈ ಜೀವಭಾವ ಅಂತಂಬುದು ಏನದೆಯೋ ಇದನ್ನು ಹೋಗಲಾಡಿಸಿ ಅಖಂಡ ಅದ್ವಿತೀಯ ರೂಪ ಪರಮಾತ್ಮನೇ ತಾನಿದ್ದೇನಂತನ್ನುವಂತಹದ್ದನ್ನು ಈ ಉಪದೇಶ ಈ ಬೋಧ ಇವನಿಗೆ ಆಗಬೇಕೆಂಬುವುದೇ ಇದು ಶ್ರುತಿ ಗುರುಗಳ ಉಪದೇಶ. ಇದು ಬರುವವರೆಗಿನೂ ಈತ ಆ ಗುರುಗಳ ಮುಖದಿಂದ ಇವ ಕೇಳುವುದೇ ಇದಕ್ಕೆ ಶ್ರವಣ ಅಂತಾರೆ. ಇದಕ್ಕೆ ಗುರುವಾಕ್ಯವೇ ಶ್ರವಣ. ಅದಕ್ಕೇನಂದರ ಅನುಭವ ಗೋಚರವೆನಿಪಂತೆ ಪರತತ್ವವು
ಪರತತ್ವವು ಅನುಭವಕ್ಕೆ ಗೋಚರವೆನ್ನುವಂತೆ. ಪರತತ್ವ ಯಾವುದಕ್ಕೆ ಗೋಚರ ಅಂತ ಕೇಳಿದ್ರೆ ಅನುಭವಕ್ಕೆ ಗೋಚರ, ಈ ಕಣ್ಣಿಗೆ ಗೋಚರ ಅಲ್ಲ, ಅದು ಮನಸ್ಸಿಗೆ ಗೋಚರ ಅಲ್ಲ, ಅದು ಬುದ್ಧಿಗೆ ಗೋಚರ ಅಲ್ಲ. ಅನುಭವ ಅಂತಂಬುದೊಂದದೆ. ಅದಕ್ಕೆ ಅನುಭವ ಮೊದಲು ತೋರಿಸಿದ್ರಲ್ಲ, ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯ ಜ್ಞಾನಂ ಅನುಭವ ಅಂದಂತೆ ಈ ಜೀವ ಶಿವ ಇಬ್ಬರು ಸನ್ನಿಕರ್ಷ ಆಗಿ ಏಕೊಂದಾದಾಗನ ಅನುಭವ. ಅದಕ್ಕೆ ಅನುಭವ ಅಂತಾರದು. ಅದು ನಿದ್ರಿ ಅನುಭವ ಮನುಷ್ಯನಿಗೆ ಆಗದೆ ಹಂಗ ದೇವನ ಅನುಭವ. ನಿದ್ರಿ ಅನುಭವ ಹೇಗೆ ನಿದ್ರಿ ಒಳಗೆ ಮುಳುಗಿದ ಬೆಳಕ ನಿದ್ರಿ ಅನುಭವ, ಹಂಗ ದೇವನೊಳಗ ಜೀವ ಮುಳುಗಿದ ಬೆಳಕ ಇದು ದೇವನ ಅನುಭವ. ಆ ಅನುಭವಕ್ಕೆ ಅನುಭೂತಿಗೆ ಪರತತ್ವವು ಗೋಚರ. ಪರತತ್ವವು ಅದಕ್ಕೆ ವಿಷಯ. ಏನಿಪಂತೆ ಪರತತ್ವವನ್ನು ತಾನು ಇದೆಂದು ಬೀಳುವುದರಿಂದ ತಾನೇ ಇದು. ಆ ಪರತತ್ವ ಅಂದ್ರೆ ಇದು ಕೈಯೊಳಗಿನ ನೆಲ್ಲಿ, ಇದು ಹ್ಯಾಂಗ ಹಿಡಿದನೆ ಎಷ್ಟು ಇದು ಹೂ, ಆ ಹೂ ಇದು ಅಂತ ಹ್ಯಾಂಗಂತ ಆ ಪರತತ್ವ ಅಂದ್ರೆ ನೀನು. ಇಷ್ಟು ಇವನಿಗೆ ದೃಢ ಆಗುವವರೆಗೂ ಏನಪ್ಪ, ದೃಢ ಆಗುವವರೆಗೂ ಆ ಪರತತ್ವವೇ ತಾನೇ ಅದು ಅಂತ ಗುರುವರ ವಚನವೇ ಶಬ್ದ. ಅಲ್ಲಿವರೆಗೆ ಗುರುಗಳ ವಚನವು ಇದು ಉಪದೇಶ ಮಾಡ್ತದೆ ನೋಡಿದು. ಈ ಶಬ್ದ ಪ್ರಮಾಣವೇ ಇದು ಶ್ರವಣ ಅಂತಾರೆ. ಶಬ್ದ ಪ್ರಮಾಣ ಆತು, ಇದಕ್ಕೇನಂತಾರೆ, ಇದಕ್ಕೆ ಶ್ರವಣ ಆತು. ಇದು ಸಂತತ ಎಲ್ಲಿವರೆಗೆ ಬರ್ಬೇಕು ಈ ಶ್ರವಣ ಅಂತ ಕೇಳಿದ್ರೆ ಅದೇನ ಉಪಕ್ರಮಾದಿ ಷಡ್ವಿಧ ಲಿಂಗ ತಾತ್ಪರ್ಯ ಸಂಪತ್ತು ಇವನಿಗೆ ಅಂಗೈನೆಲ್ಲಿ ಆಗುವವರೆಗಿನೂ ಕೇಳುವುದೇ ಇದು ಶ್ರವಣ. ಒಂದು ದಿನದ್ದಲ್ಲ, 2 ದಿವಸದಲ್ಲ, 1 ತಿಂಗಳದ್ದಲ್ಲ. ಇದು ಸಂಸಾರನು ಕೂಡ ಕೇಳಿ ಗಟ್ಟಿ ಹೇಳ್ತಿದ್ದು. ಅದೇನ ಹಗಲು ರಾತ್ರಿ ಹೇಳ್ಯಾರ ಅವರು. ಕಣ್ಣು ಒಂದಿಟ್ಟು ಕೂಸು ಒಂದಿಟ್ಟು ಕಣ್ಣು ಹಿಂಗೆ ತೆಗೆದ ಕೂಡಲೇ ನಿಮ್ಮಪ್ಪನ ನೋಡು, ನೋಡಿ ಯಪ್ಪ ನೋಡಿ ಹ್ಯಾಂಗ ನೋಡ್ತಾನ ನೋಡ್ಗ ಹ್ಯಾಂಗ ನೋಡ್ತಾನಂತಾರ. ಯಾಕಡೆ ನೋಡ್ತಿರ್ತೈತೆ ಅದು. ನಿನ್ನ ಹ್ಯಾಂಗ ನೋಡ್ತಾನ ನಿನ್ನ ನೋಡಿ ಹ್ಯಾಂಗ ಆನಂದ ಆಗ ನಗತಾನ ನೋಡಿ ಅದ ಹಾ ನಗತಾನ. ಬಂದ್ ನೋಡಯಪ್ಪ ನಿಮ್ಮ ಅಜ್ಜ ಬಂದ್ ನೋಡ, ನಿಮ್ಮ ತಾತ ಬಂದ್ ನೋಡಯಪ್ಪ, ಅದ ಏನೋ ಕಣ್ಣು ತೆಗಿತಾವ ನೋಡಯಪ್ಪ ಕಣ್ಣು, ಹೌದಾ ತೆಗ್ದ ನೋಡಯಪ್ಪ ಕಣ್ಣು. ಹಾ ಬಾರಪ್ಪ ಮೊಮ್ಮಗನೇ ಇವ ಮೊಮ್ಮಗನ್ ಸಾಸುವ ಅವ ಮಗ ಅಂತ ಸಾಸುವರ ಅವರು. ಹಿಂಗ ಈ ಕಾಡಿ ಕಲ್ಸೋವ್ರ ರೀ ಅಷ್ಟ್ರು. ಹಿಂಗ್ ಕಲ್ಸುವಾಗ ಮತ್ತೊಬ್ಬ ಬಂದ, ನಿಮ್ಮ ಮಾವ ಬಂದ್ ನೋಡಂತ ಮತ್ ಹಿಂಗಂದ್ರ ಯಾಕಪ್ಪ ಅಳಿಯ ಆರಾಮಿದ್ಯಾ ಅಂತ ಅವ ಬಂದ. ಅವ ಅಳಿಯ ಅಂತ ಕಲ್ಸೋವ, ಇವರು ಮಾವ ಅಂತ ಕಲ್ಸೋರು. ಬೇಡಯಪ್ಪ ಅವನ ಮಗಳನ್ನ ಬೇಡಯಪ್ಪ. ಏನಪ್ಪ ಹೇಳಿ ಗಟ್ಟಿ ಮಾಡಿಬಿಟ್ರು. ಯಾವ ಶಾಲೆಯಲ್ಲಿಯೂ ಆಗಲಿಕ್ಕಿಲ್ಲ, ಯಾವ ಹೈಸ್ಕೂಲ್ನಲ್ಲಿಯೂ ಆಗಲಿಕ್ಕಿಲ್ಲ, ಯಾವ ಕಾಲೇಜಲ್ಲಿಯೂ ಆಗಲಿಕ್ಕಿಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲಿಯೂ ಆಗಲಿಕ್ಕಿಲ್ಲ. ಹಂಗೆ ಹೇಳಿ ಗಟ್ಟಿ ಮಾಡಿಬಿಟ್ರು. ಈಗ ನಾವು ಬಂದು ನೀನು ಬ್ರಹ್ಮಿದ್ದೆ ಅಂತ ಹೇಳಕತ್ತೇವಲ್ಲ, ಗಾಡಿ ಚಂಡ್ ಹೋಗದ್ರೆ ಹ್ಯಾಂಗ ನಮ್ಮ ಮಾರಿಗೆ ಬಡಿತಿತ್ತು. ಹೆಂಗ್ ನಡತ್ ನೋಡಪ್ಪ. ಆದ್ರೂ ಬಿಡಂಗಿಲ್ಲ, ಅದು ಗಟ್ಟಿ ಆಗುವವರೆಗಿನೂ ಅವ್ರು ಹೇಳೋದ. ಆ ಹೇಳೋದಕ್ಕೆ ಇವ್ ಕೇಳೋದಕ್ಕೆ ಏನಂತಾರೆ, ಇದಕ್ಕೆ ಶ್ರವಣ ಅಂತಾರೆ. ಇದು ಪ್ರಮಾಣ ಯಾವುದಂದ್ರೆ ಇದಕ್ಕೆ ಶಬ್ದ ಪ್ರಮಾಣ ಮತ್ತು ಶ್ರವಣ ಎರಡು ಕೂಡಿಕೊಂಡು ನಡೀತಾವೀಗ. ಇನ್ನು ಇದರಂತ ಮನನ ಅನುಮಾನ, ಇದರಂತೆ ನಿಧಿಧ್ಯಾಸನ ಅನುಭವ, ಹಿಂಗ ಮುಂದಿನ ವಿಷಯ ಇದೆ. ನಾಳೆ ದಿವಸ ನೋಡೋಣ. ಶಿವಾಯ. ಪೂಜನೀಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಪರಮಾನುಭವ ಬೋಧ
ಸಂಧಿ 4 ಸೂತ್ರ 1 ಮುಂದೆ ಸಾಗಿದೆ. ನವೆಂಬರ್ 21, 1980.